ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಸಪ್ತಾಹೋತ್ಸವ, ಈ ವೈಭವೋತ್ಸವದಲ್ಲಿ ನಾವೆಲ್ಲರೂ ಕೂಡ ಏನು ಗೀತಾಭಿವೃದ್ಧಿಯ ಚಿಂತನೆಯನ್ನು ಮಾಡ್ತಾ ಇದ್ದೇವೋ ಅದರ ಅಂದರ್ಭವರೆದ ಭಾಗವನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ನಿನ್ನೆಯ ದಿನ ಆ ಒಂದು ಕಾಮಕ್ರೋಧ ಲೋಭಮೋಹ ಮದಮಾತ್ಸರ್ಯಾದಿಗಳೇನಿದೆಯೋ ಇದೆಲ್ಲವನ್ನೂ ಕೂಡ ಬಿಟ್ಟು ನಾವೇನು ಮಾಡಬೇಕು ಅಂತಂದರೆ ಪರಮಾತ್ಮನಲ್ಲೇ ನಾವು ಮನಸ್ಸನ್ನು ಇಡಬೇಕು. ಇಂತಹ ಐಶ್ವರ್ಯ ಮುಂತಾದವುಗಳಲ್ಲಿ ವಿಷಯಾಸಕ್ತಿಯನ್ನು ಮಾಡದೆ ಪರಮಾತ್ಮನಲ್ಲೇ ನಾವು ಮನಸ್ಸನ್ನು ಕೊಟ್ಟಿವಿ ಅಂತಾದರೆ ಅದರಿಂದ ಉತ್ತಮವಾದ ಜ್ಞಾನಪ್ರಾಪ್ತಿ ನಮಗೆ ಆಗ್ತಕ್ಕಂಥದ್ದಾಗುತ್ತೆ. ಆ ಜ್ಞಾನಪ್ರಾಪ್ತಿಯಿಂದ ನಮಗೆ ಸಾಧನವಾಗುತ್ತೆ. ಅದೇ ಹೇಳಿದರು, ಯಾರು ವಿಶೇಷವಾಗಿ ವಿಷಯಾಸಕ್ತಿಯನ್ನು ಬಿಟ್ಟು ಸ್ವಲ್ಪ ಪರಮಾತ್ಮನಲ್ಲಿ ಮನಸ್ಸನ್ನು ಕೊಡ್ತಕ್ಕಂಥವನಾಗ್ತಾನೋ ಅವನಿಗೆ ಪರಮಾತ್ಮನ ಪ್ರಸಾದದಿಂದ ಅವನು ಸಾಧನೆ ಮಾಡಿಕೊಳ್ಳಿಕ್ಕೆ ಅನುಕೂಲಕರವಾದಂತಹ ಒಂದು ಸ್ಥಿತಿ ಅವನಿಗೆ ಬರ್ತಕ್ಕಂಥದ್ದಾಗುತ್ತೆ. ಅದೆಲ್ಲ ಆದ ಮೇಲೆ ಮನಸ್ಸು ಚೆನ್ನಾಗಿ ನಿಗ್ರಹ ಬರುತ್ತೆ. ಮನಸ್ಸಿನ ನಿಗ್ರಹವಾಯಿತು ಅಂತಾದರೆ ಒಳ್ಳೆಯ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಧ್ಯಾನಾದಿಗಳನ್ನ ಅವನು ಚೆನ್ನಾಗಿ ಮಾಡಿದ ಅಂತಾದರೆ ಅಪರೋಕ್ಷ ಜ್ಞಾನವಾಗಿ ಆ ಅಪರೋಕ್ಷ ಜ್ಞಾನದಿಂದ ಮತ್ತೆ ಉಪಾಸನಾದಿಗಳನ್ನ ಎಲ್ಲವನ್ನು ಮಾಡಿ ಅವನು ಮುಂದೆ ಪರಮಾತ್ಮನು ಪ್ರೀತನಾಗಿ ಮೋಕ್ಷವನ್ನ ಕೊಡ್ತಾನೆ ಅಂತ ಇಷ್ಟು ಹೇಳಿದರು. ಹಾಗಾದ್ರೆ ಈ ಅನೇಕ ಯಜ್ಞ ಯಾಗಾದಿಗಳನ್ನು ಯಾಕೆ ಮಾಡಬೇಕು? ಅದರಲ್ಲೆಲ್ಲರಲ್ಲೂ ಕೂಡ ಎಷ್ಟೋ ಯಜ್ಞ ಯಾಗಾದಿಗಳಲ್ಲಿ ಕಾಮನೆ ಸೇರ್ಕೊಂಡಿದೆಯಲ್ಲ ಅಂತಂದ್ರೆ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಏನು ಮಾಡು ಅಂತ ಹೇಳುತ್ತೆ ಹೊರತು ನೀ ಇಚ್ಛೆ ಪಡು ಅಂತ ಹೇಳೋದಿಲ್ಲ. ಅದಕ್ಕೂ ಕೂಡ ಮೊನ್ನೆಯ ದಿನ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಿಂದ ಏನು ಮಾಡಬೇಕು ಅಂತ ಪರಮಾತ್ಮನ ಒಂದು ಪ್ರಸಾದದಿಂದಲೇ ನಮಗೆ ಜ್ಞಾನ ಪ್ರಾಪ್ತಿ, ಆ ಜ್ಞಾನ ಪ್ರಾಪ್ತಿಯಿಂದಲೇ ನಮಗೆ ಸಾಧನ ಎನ್ನುವುದು ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲ ರೀತಿಯ ಸುಖವೂ ಕೂಡ ಹೊಂದಲಿಕ್ಕೆ ಸಾಧ್ಯ ಇದೆ. ಇಷ್ಟೇ ಅಲ್ಲ, ಯಜ್ಞಗಳನ್ನ ಮಾಡಿ ನಾವು ಸುಖವನ್ನ ಹೊಂದಲಿಕ್ಕೆ ಸಾಧ್ಯ ಇದೆ ಎನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಸಹ ಯಜ್ಞಾ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರವಿಶ್ಯಧ್ವಮೇಶ ವಸ್ತು ಇಷ್ಟ ಕಾಮಧಿಕ್. ಏನು ಅಂತಂದ್ರೆ ಹಿಂದೆ ಪ್ರಜಾಪತಿ ಅಂತಂದ್ರೆ ಈ ಬ್ರಹ್ಮದೇವರು ಏನು ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆ ಪ್ರಜೆಗಳನ್ನ ಸೃಷ್ಟಿ ಮಾಡುವ ಜೊತೆಗೆ ಇನ್ನೊಂದನ್ನ ಸೃಷ್ಟಿ ಮಾಡಿ ಇನ್ನೊಂದನ್ನ ತಿಳಿಸಿಕೊಟ್ಟಿದ್ದಾರೆ. ಯಜ್ಞ ಯಾಗಾದಿಗಳನ್ನ ಹೇಗೆ ಮಾಡಬೇಕು ಎಲ್ಲವನ್ನೂ ಕೂಡ ಪ್ರಜಾ ಸೃಷ್ಟಿಯನ್ನು ಮಾಡಿ ಯಜ್ಞ ಯಾಗಾದಿಗಳ ಬಗ್ಗೆನೂ ತಿಳಿಸಿಕೊಟ್ಟಿದ್ದಾರೆ. ಅದರ ಸೃಷ್ಟಿಯನ್ನು ಕೂಡ ಪ್ರಜೆಗಳಿಗೋಸ್ಕರ ಮಾಡ್ತಕ್ಕಂಥವರಾಗಿದ್ದಾರೆ. ಈ ಎಲ್ಲ ಯಜ್ಞ ಯಾಗಾದಿಗಳನ್ನ ಯಾತಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ಎಲ್ಲ ಪ್ರಜೆಗಳು ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಿದಕ್ಕೋಸ್ಕರ ಈ ಯಜ್ಞ ಯಾಗಾದಿಗಳನ್ನು ಸಹಿತ ಪ್ರಜಾಪತಿ ಆ ಬ್ರಹ್ಮದೇವರು ಕೊಡ್ತಕ್ಕಂಥವರಾಗಿದ್ದಾರೆ. ಈ ಎಲ್ಲ ಯಜ್ಞ ಯಾಗಾದಿಗಳನ್ನ ನೀವೆಲ್ಲರೂ ಕೂಡ ಮಾಡ್ತಕ್ಕಂಥವರಾಗಿ ಎಲ್ಲ ಇಷ್ಟಾರ್ಥಗಳನ್ನ ನೀವು ಪೂರ್ಣ ಮಾಡಿಕೊಳ್ಳ್ರಿ ಎನ್ನುವ ಉದ್ದೇಶದಿಂದ ಏನು ಮಾಡಿದ್ದಾರೆ, ಎಲ್ಲರನ್ನು ಸೃಷ್ಟಿ ಮಾಡಬೇಕಾದ್ರೆ ಯಜ್ಞಗಳನ್ನೂ ಸೃಷ್ಟಿ ಮಾಡಿ ಯಜ್ಞವನ್ನು ಕೂಡ ಕೊಡ್ತಕ್ಕಂಥವರಾಗಿದ್ದಾರೆ. ಯಾಕೆ ಈ ಯಜ್ಞಾದಿಗಳನ್ನ ಕೊಟ್ಟರು ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ದೇವಾನ್ ಭವ ಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಯಾತಕ್ಕೋಸ್ಕರ ಈ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತಂದ್ರೆ ಈ ಪ್ರಜೆಗಳೇನಿದ್ದಾರೋ ಈ ಎಲ್ಲ ಯಜ್ಞ ಯಾಗಾದಿಗಳಿಂದ ಮೊದಲು ದೇವತೆಗಳನ್ನ ತೃಪ್ತಿಪಡಿಸಬೇಕು. ಅದಕ್ಕೋಸ್ಕರ ಈ ಯಜ್ಞ ಯಾಗಾದಿಗಳನ್ನ ಮಾಡೋದು ನಾವು. ಅದರಿಂದ ಮೊದಲು ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡಿ ದೇವತೆಗಳ ತೃಪ್ತಿಯನ್ನು ಪಡಿಸಿದೀವಿ ಅಂತಾದ್ರೆ ಆ ಎಲ್ಲ ದೇವತೆಗಳು ಏನು ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ತೃಪ್ತಿಪಡಿಸ್ತಾರೆ. ಹೀಗೆ ಪರಸ್ಪರವಾಗಿ ದೇವತೆಗಳ ತೃಪ್ತಿಗೋಸ್ಕರ ನಾವು ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ತೃಪ್ತರಾದಂತಹ ದೇವತೆಗಳು ನಮಗೋಸ್ಕರ ಅವರು ಕೂಡ ಏನೇನನ್ನ ಕೊಡಬೇಕು ಎಲ್ಲವನ್ನ ಕೊಡ್ತಕ್ಕಂಥವರಾಗಿ ಅವರು ಕೂಡ ನಮಗೆ ಸಂತೋಷವನ್ನ ಪಡಿಸ್ತಾರೆ. ಅವರು ಕೂಡ ತೃಪ್ತರಾಗಿ ನಮಗೆ ಸಂತೋಷವನ್ನ ಪಡಿಸ್ತಾರೆ. ಇದೇ ಒಳ್ಳೆಯ ಶ್ರೇಯಸ್ಸನ್ನ ತಂದುಕೊಡುತ್ತೆ ಜಗತ್ತಲ್ಲಿ. ಅಂದ್ರೆ ಯಾರ್ಯಾರು ಇಲ್ಲಿ ವಾಸ ಮಾಡಿ ಜೀವನವನ್ನು ಮಾಡಿ ಪರಮಾತ್ಮನ ಸೇವೆಗೋಸ್ಕರ ಅಂತ ಯಾರ್ಯಾರು ಇಲ್ಲಿ ತಾವು ಜೀವನವನ್ನು ಮಾಡ್ತಾರೋ ಎಲ್ಲರಿಗೂ ಕೂಡ ಅದು ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಸರಿ, ಇದು ಯಾಕೆ ಮಾಡಬೇಕು? ನಿನ್ನೆ ನಾವು ಅದನ್ನ ತಿಳ್ಕೊಂಡ್ವಿ, ಜಗತ್ತಿನ ಚಕ್ರವೇ ಹೇಗಿದೆ ಅಂತ. ಅದಕ್ಕೋಸ್ಕರ ಇದೆಲ್ಲವನ್ನ ಹೇಳಿದ್ದಾರೆ. ಏನು ಜಗತ್ತಿನ ಚಕ್ರ ಅಂತಂದ್ರೆ ಈ ಯಜ್ಞ ಯಾಗಾದಿಗಳನ್ನ ನಾವು ಮಾಡಿದ್ವಿ ಅಂತಾದ್ರೆ ತೃಪ್ತರಾದಂತಹ ಎಲ್ಲ ದೇವತೆಗಳು ಏನು ಮಾಡ್ತಾರೆ, ಒಳ್ಳೆ ಬೆಳೆಯನ್ನ ಎಲ್ಲವನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಆ ಮಳೆ ಬೇಳೆ ಮುಂತಾದವುಗಳನ್ನ ನಾವು ಅದರಿಂದ ನಮಗೇನಾಗುತ್ತೆ ಅಂತಂದ್ರೆ ಒಳ್ಳೆ ಬೆಳೆ ಮಳೆ ಎಲ್ಲವೂ ಸಿಕ್ಕಾಗ ಜಗತ್ತು ಸಮೃದ್ಧವಾಗುತ್ತೆ. ಸಮೃದ್ಧವಾದಂತಹ ಜಗತ್ತಿನಿಂದ ಮತ್ತೆ ನಾವು ಯಜ್ಞ ಯಾಗಾದಿಗಳನ್ನ ಮಾಡಿದ್ವಿ ಅಂತಾದ್ರೆ ಮತ್ತೆ ಅವರನ್ನ ತೃಪ್ತಿಪಡಿಸಿ ಮತ್ತೆ ಅವರಿಂದಲೂ ಕೂಡ ಏನು ಮತ್ತೆ ಮಳೆಯನ್ನ ಅವರು ಸುರಿಸಿ ಮತ್ತೆ ಬೆಳೆ ಮುಂತಾದವುಗಳನ್ನ ಹೀಗೆ ಜಗತ್ತಿನ ಈ ಚಕ್ರ ಏನಿದೆಯೋ ಜಗತ್ತು ಚೆನ್ನಾಗಿರ್ಬೇಕಂದ್ರೆ ಈ ಚಕ್ರ ಚೆನ್ನಾಗಿರ್ಬೇಕು. ಈ ಚಕ್ರ ಚೆನ್ನಾಗಿದ್ದಾಗ ಏನಾಗುತ್ತೆ, ಪರಸ್ಪರಂ ಭಾವಯಂತಹ ಅಂತ ಏನು ಹಿಂದೆ ಹೇಳಿದ್ರು ಅದು ನಡೆಯಲಿಕ್ಕೆ ಸಾಧ್ಯ ಇದೆ. ಅದು ನಡೆದಾಗ
ಜಗತ್ತಿನ ಚಕ್ರ ಅನ್ನೋದು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇದನ್ನ ಪರಮಾತ್ಮ ಮೊದಲು ಪ್ರಜಾಪತಿ ಯಾರು ಆ ಬ್ರಹ್ಮದೇವರು, ಪರಮಾತ್ಮನ ಆಜ್ಞೆಯಂತೆ ಬ್ರಹ್ಮದೇವರು ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥವರಾಗಿದ್ದಾರೆ. ಇದರ ಮೇಲೆ ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಏನು ಅಂದ್ರೆ, ಯಾರು ಯಜ್ಞಗಳಿಂದ ತೃಪ್ತರಾದಂತಹ ಯಾವ ದೇವತೆಗಳಿದ್ದಾರೋ ಅವರು ಆ ದೇವತೆಗಳು ಮನುಷ್ಯರಿಗೆ ಬೇಕಾದಂತಹ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾರೆ. ಮೊದಲು ಏನು ಯಜ್ಞ ಯಾಗಾದಿಗಳನ್ನ ಮಾಡಿದೀವಿ, ಆ ಯಜ್ಞ ಯಾಗಾದಿಗಳಿಂದ ತೃಪ್ತರಾದಂತಹ ಎಲ್ಲ ದೇವತೆಗಳು ಮನುಷ್ಯನ ಇಷ್ಟಾರ್ಥಗಳನ್ನ, ಅಂದ್ರೆ ಏನು ಬೇಕೋ ಜಗತ್ತಿಗೆ, ಮನುಷ್ಯನಿಗೆ ಏನು ಬೇಕೋ ಎಲ್ಲವನ್ನೂ ಕೂಡ ನಮಗೆ ಕೊಡ್ತಕ್ಕಂಥವರಾಗ್ತಾರೆ. ಕೊಟ್ಟ ಮೇಲೆ ಆ ಕೊಟ್ಟದ್ದನ್ನ ಅವರಿಗೆ ಮತ್ತೆ ದಾನವನ್ನು ಮಾಡಬೇಕು. ನಾವು ಏನು ಕೊಟ್ಟಿದ್ದಾರೋ ಅದನ್ನು ಅವರಿಗೆ ನಾವು ದಾನ ಮಾಡಬೇಕು. ಯಾವೊಬ್ಬ ವ್ಯಕ್ತಿ ಆ ದೇವತೆಗಳಿಗೆ ದಾನ ಮಾಡದೆ ತಾನು ಒಬ್ಬನೇ ಅದೆಲ್ಲವನ್ನೂ ಕೂಡ ತಿಂತಕ್ಕಂಥವನಾಗ್ತಾನೋ ಅವನನ್ನೇನಂತ ಕರಿಬೇಕು ಅಂತಂದ್ರೆ ಅವನನ್ನ ಕಳ್ಳ ಅಂತಾನೆ ಕರೀರಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಇದೇ ಮಾತನ್ನ ಪುರಂದರದಾಸರು ತಿಳಿಸಿಕೊಡ್ತಾರೆ. ಕೆರೆಯ ನೀರನು ಕೆರೆಗೆ ಚೆಲ್ಲಿ ಪರವ ಪಡೆದವರಂತೆ ಕಾಣೀರು. ಇಲ್ಲಿ ಹೇಳಿದ್ದನ್ನೇ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಏನು ಆ ದೇವತೆಗಳು ನಮಗೆ ಕೊಟ್ಟಿದ್ದಾರೋ ಅದರಿಂದ ನಾವು ಅವರಿಗೆ ಅದನ್ನ ಮತ್ತೆ ಹವಿಷ್ಯನ ಮುಖಾಂತರ, ಆಜ್ಯದ ಮುಖಾಂತರ ಅವರಿಗೆ ನಾವು ಕೊಡ್ತಕ್ಕಂಥವರಾಗ್ತೇವೆ. ವರವ ಪಡೆದವರಂತೆ ಕಾಣಿರೋ ಅಂದ್ರೆ ಆ ಎಲ್ಲ ಏನು ದೇವತೆಗಳು ನಮಗಾಗಿ ಅಂತ ಕೊಟ್ಟಿದ್ದಾರೋ ಅದು ನಮಗಾಗಿ ಅಂತ ತೋರುತ್ತೆ, ಆದ್ರೆ ಅದು ಪೂರ್ಣ ನಮಗೋಸ್ಕರವಲ್ಲ, ಮತ್ತೆ ಅವರಿಗೆ ಕೊಡಬೇಕು ನಾವು ಅದನ್ನು. ಅದಕ್ಕೆ ವರವ ಪಡೆದವರಂತೆ, ಏನು ಆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ ಮೇಲೆ ಮತ್ತೆ ಏನ್ ನಮಗ್ ಬರುತ್ತೋ ಆ ವರವನ್ನ ಪಡೆದವರಂತೆ ನಾವು ನಡ್ಕೊಂಡು ಮತ್ತೆ ಅದನ್ನ ಅಲ್ಲೇ ಕೆರೆಗೆ ಹಾಕ್ಬೇಕು. ಅಂದ್ರೆ ಆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕರು. ಇದೇ ಶ್ಲೋಕವನ್ನೇ ಅಲ್ಲಿ ಅನುವಾದ ಮಾಡಿದ್ದಾರೆ. ಆ ಪರಮಾತ್ಮ ಏನು ನಾವು ಮಾಡಿದ ಯಜ್ಞ ಯಾಗಾದಿಗಳು ಎಲ್ಲವನ್ನೂ ಕೂಡ ಹರಿಗೆ ನಾವೇನು ಸಮರ್ಪಣೆ ಮಾಡ್ತೇವಲ್ಲ, ಇದೇ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ್ವ ಮದರ್ಪಣಂ. ಕೃಷ್ಣ ಹೇಳಿದ ಮಾತು, ಏನು ಯಜ್ಞ ಯಾಗಾದಿಗಳನ್ನ ಮಾಡ್ತೀಯೋ, ಯಾವ್ಯಾವ ಕರ್ಮಗಳನ್ನ ಮಾಡ್ತೀಯೋ, ನೀನೇನು ತಪಸ್ಸನ್ನ ಮಾಡ್ತೀಯೋ, ನೀನೇನು ದಾನಾದಿಗಳನ್ನ ಮಾಡ್ತೀಯೋ ಎಲ್ಲವನ್ನು ಕೂಡ ನನಗೆ ಅರ್ಪಣೆ ಮಾಡು. ಯಾಕೆ ಎಲ್ಲ ಇದ್ದು ಮಾಡಿಸುವವನು ನಾನೇ. ಆ ಮಾತನ್ನ ಮುಂದೆ ಕೃಷ್ಣ ಹೇಳ್ತಾನೆ. ಅದರಿಂದ ಎಲ್ಲ ಏನು ನೀನು ಸತ್ಕರ್ಮಗಳನ್ನೆಲ್ಲವನ್ನ ಮಾಡ್ತೀಯೋ ಎಲ್ಲವನ್ನು ನನಗೆ ಸಮರ್ಪಣೆ ಮಾಡು. ಅಂದ್ರೆ ಈ ಸತ್ಕರ್ಮಗಳನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಏನು, ನಾವು ಆ ದೇವತೆಗಳನ್ನ ತೃಪ್ತಿಪಡಿಸಿದಾಗ ಆ ಎಲ್ಲ ದೇವತೆಗಳು ಕೊಟ್ಟಂತಹ ಪದಾರ್ಥಗಳಿಂದ ಸತ್ಕರ್ಮಗಳನ್ನ ಮಾಡ್ತೇವೆ. ಯಾಕೆಂದ್ರೆ ಧರ್ಮಾನುಷ್ಠಾನ ಮಾಡಬೇಕು ಅಂತಂದ್ರೆ ವಿತ್ತದ ಅಪೇಕ್ಷೆನೂ ಇದೆ, ಧಾನ್ಯದ ಅಪೇಕ್ಷೆನೂ ಇದೆ. ಒಂದು ಧರ್ಮಾಚರಣೆ ನಡೆಯಬೇಕು, ಒಂದು ಕರ್ಮ ಮನೆಯಲ್ಲಿ ನಡೆಯಬೇಕು, ಯಾವುದೋ ಒಂದು ನಡಿಬೇಕು ಅಂದ್ರೆ ಹಣದ ಅಪೇಕ್ಷೆನೂ ಇದೆ, ಒಳ್ಳೆ ದೇಹದ ಅಪೇಕ್ಷೆನೂ ಇದೆ, ಒಳ್ಳೆ ಧಾನ್ಯಗಳ ಅಪೇಕ್ಷೆಯೂ ಇದೆ. ನಾವು ಸತ್ತ ಮೇಲೆ ಈ ದೇಹವೂ ನಮ್ಮ ಹಿಂದೆ ಬರಲ್ಲ, ನಾವು ಸಂಪಾದನೆ ಮಾಡಿದ ಹಣವೂ ನಮ್ಮ ಹಿಂದೆ ಬರೋದಿಲ್ಲ, ಆ ಧಾನ್ಯಗಳು ನಮ್ಮ ಹಿಂದೆ ಬರೋದಿಲ್ಲ. ಈ ಮೂರರಿಂದ ನಾವೇನು ಮಾಡಿರ್ತೇವೋ ಅದು ನಮ್ಮ ಹಿಂದೆ ಬರುತ್ತೆ. ಅದರಿಂದ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಈ ದುಡ್ಡು ಏನಿದೆಯೋ ಆ ದುಡ್ಡು ಕೂಡ ಸಾಧನೆಯನ್ನ ಮಾಡಿಸುತ್ತೆ, ಇಲ್ಲ ಅಂತಲ್ಲ. ಒಂದು ಯಜ್ಞ ಮಾಡಬೇಕು, ಹಣ ಬೇಕು. ಬರೀ ಹಣ ಇದ್ರೆ ಸಾಕ? ದೇಹದಲ್ಲಿ ಶಕ್ತಿ ಬೇಕು, ಆದ್ರಿಂದ ಉತ್ತಮವಾದ ದೇಹ ಬೇಕು. ಬರೀ ದೇಹ ಇದ್ರೆ ಆಯ್ತಾ? ಇಲ್ಲ. ಆ ಹಣದಿಂದ ಉತ್ತಮವಾದ ಧಾನ್ಯವನ್ನ ಎಲ್ಲವನ್ನ ಸಂಪಾದನೆ ಮಾಡ್ತೇವೆ. ಸಂಪಾದನೆ ಮಾಡಿ ಇವು ಮೂರಿಂದ ಮಾಡಿದ್ದು ನಾವು ಹೋದಾಗ ನಮ್ಮ ಹಿಂದೆ ಬರುತ್ತೆ. ಏನು? ಪುಣ್ಯ. ಇವು ಮೂರು ನಮ್ಮ ಹಿಂದೆ ಬರೋದಿಲ್ಲ. ಆದ್ರಿಂದ ಆ ಪರಮಾತ್ಮ ಏನ್ ನಮಗೆ ಕೊಟ್ಟಿದ್ದಾನೋ ಅದಕ್ಕೆ ಶ್ರೀಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ. ಏನ್ ಮಾಡಬೇಕು? ಆ ಪರಮಾತ್ಮ ಕೊಟ್ಟದ್ದನ್ನ ಮತ್ತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ, ಪರಮಾತ್ಮ ನಮಗೆ ವರ ಕೊಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ನಾವು ಇದ್ದುಕೊಂಡು ಮತ್ತೆ ಅದನ್ನ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡತಕ್ಕಂಥವರಾಗಿ ಆ ಪುರಂದರ ವಿಠಲ ಏನು ಪರಮಾತ್ಮ ಇದ್ದಾನೋ ಅವನ ಕಾರುಣ್ಯವನ್ನ ಪಡೆದು ಈ ತಾನು ಕೊಟ್ಟಿದ್ರಿಂದ ನಾವೆಲ್ಲವನ್ನು ಮಾಡಿಕೊಂಡು ಉದ್ಧಾರವನ್ನ ಆಗಬೇಕು ಅಂತ. ದೇವೇಂದ್ರ ತೀರ್ಥರ ಹತ್ರ ಒಬ್ರು ಕೇಳಿದ್ರಂತೆ. ಇದಕ್ಕೆ ಸಂಬಂಧಪಟ್ಟಂತೇನೆ ಆ ವಿಷಯವನ್ನ ಹೇಳ್ತೀನಿ. ಸ್ವಾಮಿ, ಪರಮಾತ್ಮ ಪೂರ್ಣ ಕಾರುಣ್ಯ ಮಾಡಿರ್ಬೇಕು, ಅದು ತುಂಬಾ ಸಿಂಪಲ್ ಆಗಿರಬೇಕು. ನೀವು ಹೇಳುವಂತಹ ವಿಷಯ ತುಂಬಾ ಸಾಮಾನ್ಯವಾಗಿರಬೇಕು, ಆದ್ರೆ ಪರಮಾತ್ಮ ಪೂರ್ಣ ಕಾರುಣ್ಯ ಮಾಡಿರ್ಬೇಕು ಅಂತ ಒಂದು ಉದಾಹರಣೆ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಂತೆ, ನೋಡು, ಪರಮಾತ್ಮ ಅವನೇ ಸೃಷ್ಟಿ ಮಾಡಿದಂತಹ ನೀರು, ಅವನೇ ಸೃಷ್ಟಿ ಮಾಡಿದಂತಹ ಮಣ್ಣು, ಅವನೇ ಸೃಷ್ಟಿ ಮಾಡಿರೋದು ಎಲ್ಲ ಈ ಪದಾರ್ಥಗಳು ಶುದ್ಧಿಗೋಸ್ಕರ. ಗೋಪಚಂದ್ರವನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ, ನೀರನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ, ಮೃತ್ತಿಕಾವನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ. ಹೇಗಿಟ್ಟಿದ್ದಾನೆ ಸ್ವಾಮಿ ಅಂದ್ರೆ ಕಾಲ ಕಾಲಕ್ಕೆ ನಮಗೆ ಹೇಳಬೇಕಾದ್ರೆ ಪರಮಾತ್ಮನ ಸ್ಮರಣೆಯಿಂದ ಹೇಳ್ತೇವೆ, ಅಲ್ಲೊಂದು ಶುದ್ಧಿ,
ಆ ಪರಮಾತ್ಮನ ಸ್ಮರಣೆ ಆದ ಮೇಲೆ ನಮ್ಮ ಶೌಚಾದಿಗಳನ್ನು ಮುಗಿಸಿ ಮೃತ್ತಿಕಾವನ್ನು ಹಚ್ಚುತ್ತೇವೆ, ತುಳಸಿ ಮೃತ್ತಿಕ, ಅಲ್ಲೊಂದು ಶುದ್ಧಿ. ತುಳಸಿ ಮೃತ್ತಿಕಾವನ್ನು ಧಾರಣೆ ಮಾಡಿ ಆದ ಮೇಲೆ ಸ್ನಾನ ಮಾಡ್ತೇವೆ, ಅಲ್ಲೊಂದು ಶುದ್ಧಿ. ಯಾಕೆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಸ್ನಾನ ಮಾಡ್ತೇವೆ, ಅಲ್ಲೊಂದು ಶುದ್ಧಿ. ಆ ಶುದ್ಧಿ ಆದಮೇಲೆ ಶಾಲಿಗ್ರಾಮಕ್ಕೆ ಹಾಕಿದಂತಹ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡ್ತೇವೆ, ಅಲ್ಲೊಂದು ಶುದ್ಧಿ. ಮತ್ತೆ ಪರಮಾತ್ಮನ ತೀರ್ಥ ಸ್ವೀಕಾರ ಮಾಡ್ತೇವೆ, ಅಲ್ಲೊಂದು ಶುದ್ಧಿ. ಮತ್ತೆ ಗಂಧವನ್ನ ಧಾರಣೆ ಮಾಡ್ತೇವೆ, ಅದು ಒಂದು ಶುದ್ಧಿನೇ. ಪರಮಾತ್ಮನಿಗೆ ನಿವೇದನೆ ಮಾಡಿದಂತಹ ಅನ್ನವನ್ನು ಊಟ ಮಾಡ್ತೇವೆ, ಅದೊಂದು ಶುದ್ಧಿ. ಅಂದ್ರೆ ಇಡೀ ದಿನ ನಮಗೆ ಪರಮಾತ್ಮ ಏನು ಸೃಷ್ಟಿ ಮಾಡಿದ್ದಾನೋ ಆ ಎಲ್ಲ ಪದಾರ್ಥಗಳು ಏನೇನು ನಾನು ಸೃಷ್ಟಿ ಮಾಡಿದ್ಯಲ್ಲಪ್ಪ, ಅದೆಲ್ಲದರಿಂದಲೂ ಕೂಡ ನಿನ್ನ ಬಾಹ್ಯ ದೇಹ ಏನಿದೆಯಲ್ಲ ಅದರ ಶುದ್ಧಿಯನ್ನ ನೀನು ಮಾಡ್ಕೋ. ಒಳಗಿರ್ತಕ್ಕಂತಹ ಏನು ಮಜ್ಜ ಮಾಂಸ ಮುಂತಾದವುಗಳು ಏನೇನಿದೆಯಲ್ಲ, ರಕ್ತ ಮಜ್ಜ ಮಾಂಸ ಹೊಲಸ್ಸೆಲ್ಲ ಈ ದೇಹದಲ್ಲಿದೆ, ಅದಿಟ್ಕೊಂಡು ಹೆಂಗ್ ನಾವು ಸಾಧನೆ ಮಾಡೋದು, ಅದರ ಶುದ್ಧಿಯನ್ನ ನಾನು ನೋಡ್ಕೊಳ್ತೇನೆ ಅಂತ ದೇವರು ಹೇಳಿದಾನಲ್ಲ. ಇದಕ್ಕಿನ್ನ ಕಾರುಣ್ಯ ಏನಾದ್ರೂ ದೇವರಿದೆಯಾ ಅಂತ. ಅದೇ ಏನಾದ್ರೂ ಉಲ್ಟಾ ಆದ್ರೆ, ಒಳಗಿನ ಶುದ್ಧಿ ನೀನ್ ನೋಡ್ಕೋ, ಹೊರಗಿನ ಶುದ್ಧಿ ನಾನು ನೋಡ್ಕೋತೀನಿ ಅಂತ ದೇವರನ್ನ ಹೇಳಿದ್ರೆ ನಮ್ಗೇನೂ ಯಾವ ಕ್ರಮಗಳು ಹುಡ್ತಾ ಇರಲಿಲ್ಲ. ಅವನೇ ಸೃಷ್ಟಿ ಮಾಡಿದಂತಹ ಪದಾರ್ಥಗಳಿಂದ, ಆ ಪದಾರ್ಥಗಳಿಂದ ನಾವು ಮಾಡಿಕೊಂಡಂತಹ ಶೌಚ ಮುಂತಾದವುಗಳಿಂದ, ತೀರ್ಥಪ್ರಾಶನ ಮುಂತಾದವುಗಳಿಂದ ಒಳಗೂ ಶುದ್ಧಿಯನ್ನು ಕೊಟ್ಟು ಹೊರಗೂ ಶುದ್ಧಿಯನ್ನು ಕೊಟ್ಟು ಇವತ್ತು ನಮ್ಮ ಕೈಲಿ ಕರ್ಮ ಮಾಡಿಸ್ತಾ ಇದ್ದಾನಲ್ಲ, ಇದಕ್ಕಿನ್ನ ಕಾರುಣ್ಯ ಬೇಕಾ ಅಂತ. ಹಾಗೆ ಏನ್ ಮಾಡ್ಬೇಕು, ಇಲ್ಲಿಗೇನು ಅದು ಸಂಬಂಧ ಅಂತಂದ್ರೆ ಎಲ್ಲ ಅವನು ಕೊಟ್ಟಿದ್ದೆ. ಅಲ್ಲಿ ಶುದ್ಧೀಕರಣ ನಮಗಾಗ್ತಾ ಇರೋದು ಎಲ್ಲವೂ ಕೂಡ ಅವನು ಕೊಟ್ಟಿದ್ರಿಂದಲೇ ಶುದ್ಧೀಕರಣ ಆಗಿ ಶುದ್ಧಿ ಮಾಡಿಕೊಂಡು ಮತ್ತೆ ಅವನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿ ಆ ಪರಮಾತ್ಮನಿಗೆ ಅಲ್ಲಿ ಸಮರ್ಪಣೆ ಹೇಗೆ ಮಾಡ್ತೀವೋ, ಇಲ್ಲಿರೋ ಮಾತನ್ನೇ ಅಲ್ಲಿ ಉದಾಹರಣೆಯಾಗಿ ಅವ್ರು ಹೇಳಿದ್ರು. ಏನು, ಪರಮಾತ್ಮ ಏನು ಸೃಷ್ಟಿ ಮಾಡಿಕೊಡ್ತಾನೋ ಅದನ್ನ ನಾವು ಸ್ವೀಕಾರ ಮಾಡಿ ಅದನ್ನ ಮತ್ತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಸಾರ್ಥಕವಾಗುತ್ತೆ. ಯಾರು ಕೇವಲ ತಾನೊಬ್ಬನೇ ತಿಂದು ಯಾರಿಗೂ, ದೇವತೆಗಳಿಗೆ ಮುಂತಾದವರಿಗೆ ಯಾರಿಗೂ ಕೂಡ ಈ ಎಲ್ಲವನ್ನ ಉಪಕಾರವನ್ನ ಏನು ಮಾಡಿದ್ದಾರೋ ಅದನ್ನು ಸ್ಮರಣೆ ಮಾಡದೆ ಮತ್ತೆ ಯಾರು ಕೊಡಲ್ವೋ, ಕೇವಲ ತಾನೊಬ್ಬನೇ ಬೇಯಿಸಿಕೊಂಡು ತಾನು ತಿಂತಕ್ಕಂಥವನಾಗ್ತಾನೋ ಅವನನ್ನು ಏನಂತ ಕರಿಬೇಕು, ತಾವು ಕಳ್ಳ ಅಂತಾನೆ ಕರೆದಿದ್ದಾರೆ. ಸ್ಥೇನ ಏವ ಅಂತ ಹೇಳಿ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಏತದೇವ ಸ್ಪಷ್ಟಯಿತು ಕರ್ಮ ಅಕರಣೆ ದೋಷಮಾಹ ಇಷ್ಟಾನಿತಿ ಯಜ್ಞೈ ಭಾವಿತಾಹ ದೇವಾಹವು ನಮ್ಮ ಯುಷ್ಮಭ್ಯಂ ಇಷ್ಟಾನ್ ಭೋಗಾನ್ ದಾಸ್ಯಂತಿ. ಈ ಎಲ್ಲ ದೇವತೆಗಳು ನಿಮಗೆ ಇಷ್ಟವಾದಂತಹ ಎಲ್ಲ ಭೋಗಗಳನ್ನ ಕೊಡ್ತಾರೆ. ಅವರ ಅನ್ನ ನಾವು ತೃಪ್ತಿಪಡಿಸಿದಾಗ ತೇರ್ ದೇವೈ ದತ್ತ ಅನ್ನಾದೀಂ ಸ್ಥೇಭ್ಯ ಯಜ್ಞಾದಿಭಿ ಪ್ರದಾಯ ಯೋಭುಂಕ್ತೆ ಸಹ. ಅಂದ್ರೆ ಯಜ್ಞಾದಿಭಿ ಆದಾಯ, ಏನು ಆದಾಯ, ಯಜ್ಞ ಯಾಗಾದಿಗಳಿಂದ ಅಂದ್ರೆ ದೇವತೆಗಳು ತೃಪ್ತರಾಗಿ ನಮಗೇನು ಯಜ್ಞ ಯಾಗಾದಿಗಳಿಂದ ಮಾಡಿದಾಗ ಏನು ತೃಪ್ತರಾಗಿ ನಮಗೆ ಏನನ್ನ ಕೊಡ್ತಾರೋ ಮತ್ತೆ ಆ ಅನ್ನಾದಿಗಳನ್ನ ಮತ್ತೆ ದೇವತೆಗಳಿಗೆ ಸಮರ್ಪಣೆ ಮಾಡದೆ ಯಾವನು ತಾನೊಬ್ಬನೇ ತಿಂತಕ್ಕಂಥವನಾಗ್ತಾನೋ ಅವನು ಸ್ಥೇನ ಏವ, ಕಳ್ಳ ಅಂತ ಅನಿಸಿಕೊಳ್ತಾನೆ. ರಾಯರು ಕೂಡ ಅದನ್ನ ವ್ಯಾಖ್ಯಾನ ಮಾಡಿಕೊಡ್ತಾರೆ. ಅಂದ್ರೆ ಅಭಿಪ್ರಾಯ ಏನು, ಅನ್ನದಾನವೂ ಕೂಡ ಒಂದು ಯಜ್ಞವೇ. ಪಿತೃಯಜ್ಞ ಅಂತ ಕರೆಸಿಕೊಳ್ತೇವೆ. ಪಿತೃಯಜ್ಞವನ್ನ ಮಾಡಬೇಕು. ಅದಲ್ಲದೆ ಅನೇಕ ಯಜ್ಞ ಯಾಗಾದಿಗಳನ್ನು ಹೇಳಿದ್ದಾರೆ. ಇದು ಎಲ್ಲದರಲ್ಲೂ ಕೂಡ ದೇವತೆಗಳಿಗೂ ಅನ್ನದಾನ ಮಾಡ್ತೇವೆ, ನೀರು ಮುಂತಾದವುಗಳನ್ನ, ಆಜ್ಯ ಮುಂತಾದವುಗಳನ್ನ ಕೊಡ್ತೇವೆ. ಬಂದ ಬ್ರಾಹ್ಮಣರಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ ಅವರಿಗೆ ಅನ್ನದಾನವನ್ನ ಮಾಡಿ ಅವರಿಗೂ ನೀರು ಮುಂತಾದವುಗಳನ್ನು ಕೊಟ್ಟು ಅಲ್ಲೂ ನಾವು ಸಮರ್ಪಣೆ ಮಾಡ್ತೇವೆ ದೇವತೆಗಳಿಗೆ. ಅಂದ್ರೆ ಒಂದು ಯಜ್ಞ ಸಂಪೂರ್ಣವಾಗಬೇಕಾದ್ರೆ ಇಷ್ಟೆಲ್ಲ ಇದೆ. ಬರೀ ಯಜ್ಞ ಮಾಡಿದ್ರೆ ಆಗ್ಲಿಲ್ಲ, ಯಜ್ಞ ಮಾಡಿ ಅಲ್ಲಿ ದೇವತೆಗಳು ತೃಪ್ತಿಯನ್ನ ಪಡ್ತಾರೆ, ಅಷ್ಟೇ ಅಲ್ಲ ಮತ್ತೆ ಏನು ಬ್ರಾಹ್ಮಣರು ಬಂದಂತಹ ಬ್ರಾಹ್ಮಣರಿಗೆ ನಾವು ಅನ್ನದಾನ ಮುಂತಾದವುಗಳನ್ನು ಮಾಡಿ ಅವರಿಗೆ ಏನು ನಾವು ತೃಪ್ತಿಯನ್ನ ಪಡಿಸ್ತೇವೋ ಅದರಿಂದ ಅವರಲ್ಲಿ ಸನ್ನಿಹಿತನಾದಂತಹ ಎಲ್ಲ ದೇವತೆಗಳು ಪರಮಾತ್ಮ ಅವರು ತೃಪ್ತರಾಗ್ತಾರೆ. ಹೀಗೆ ಭೂತ ತೃಪ್ತಿ ಅನ್ನೋದು ಬಹಳ ಮುಖ್ಯ. ಇದೆಲ್ಲವೂ ಕೂಡ ಯಜ್ಞದ ಅಂಗವೇ. ವ್ಯಾಸರಾಜರು ಒಂದ್ ಕಡೆ ಹೇಳ್ತಾರೆ, ಭೂತ ದಯಾಪರನಾಗಿರಬೇಕು, ಪಾತಕವೆಲ್ಲವ ಕಡೆಯಲಿಬೇಕು ಅಂತ. ಅಂದ್ರೆ ನಾವು ಮಾಡಿದಂತಹ ಅನ್ನ ಎಲ್ಲಿ ತನಕ ಹೋಗಿ ಮುಟ್ಟಬೇಕು ಅಂದ್ರೆ ಕೀಟ ಪಶುಗಳಿಗೂ ಹೋಗಿ ಮುಟ್ಟಬೇಕಂತೆ. ನಾವು ಮಾಡಿದಂತಹ ಪದಾರ್ಥ ಅಲ್ಲೆಲ್ಲ ದೇವರು ನಿಂತುಕೊಂಡು ನಾವು ತೃಪ್ತರಾಗಿ ಹೀಗೆ ನಾವು ಅನ್ನವನ್ನ ಇನ್ನೊಬ್ಬರಿಗೆ ಕೊಟ್ಟು ನಾವು ಸ್ವೀಕಾರ ಮಾಡಿದಲ್ಲಿ ಅದು ಸರಿ, ಒಳ್ಳೆ ಉತ್ತಮವಾದ ಯಜ್ಞ ಅಂತ ಅನ್ಸ್ಕೊಳ್ಳುತ್ತೆ. ಇದೆಲ್ಲವನ್ನು ಮಾಡದೆ ಯಾರು ಒಬ್ಬನೇ ತಾನು ಅನ್ನವನ್ನು ಸ್ವೀಕಾರ ಮಾಡ್ತಾನೋ, ವಿಜಯದಾಸರು ಪಾಕವನ್ನು ಮಾಡಿ ಏಕಾಂಗಿಯ ಗುಣಬೇಡ, ಯಾವತ್ತೂ ಕೂಡ ಅನ್ನವನ್ನು ಒಬ್ಬನೇ ಮಾಡ್ಕೊಂಡು ತಿನ್ಬೇಡ. ಒಬ್ಬ ಸಜ್ಜನನಿಗೆ ತನ್ನಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತಾದ್ರೂ ಒಂದು ಅನ್ನವನ್ನು ಹಾಕು, ಅದು ದೇವತೆಗಳಿಗೆ ತೃಪ್ತಿ ಆಗ್ತದೆ ಅನ್ನುವ ರೀತಿಯಲ್ಲಿ ಉಪದೇಶಗಳನ್ನ ಮಾಡ್ತಾರೆ. ನಾನು ಎಂಬುದು ಬಿಡುಕೊಂಡೆ, ನಾನೊಬ್ಬನೇ ನಾನೇ ತಿನ್ನೋದು ಅವೆಲ್ಲ ಬಿಟ್ಟು ಬಿಡು, ಯಾವತ್ತೂ ಕೂಡ ಮಾಡಬೇಡ ಅಂತ ವಿಜಯದಾಸರು ಕೂಡ ಇಲ್ಲಿ ಹೇಳಿದ ಮಾತನ್ನು ಹೇಳ್ತಾರೆ. ಅದರಂತೆ ಎಲ್ಲ ನಾವು ಪರಮಾತ್ಮನಿಗೆ ಒಪ್ಪಿಸಿ ನಾವು ಯಜ್ಞವನ್ನು ಮಾಡಿದಲ್ಲಿ ಪರಮಾತ್ಮ ಪ್ರೀತನಾಗ್ತಾನೆ. ಇಲ್ಲ ಅಂತ ಆದ್ರೆ ಅವನು ಚೋರ ಅಂತ ಅನಿಸಿಕೊಳ್ಬೇಕಾಗುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗ್ತಾನೆ. ಮುಂದೆ
ಹೀಗೆ ಅರ್ಪಿತವಾದಂತಹ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕು ಅಂತ. ಅಂದ್ರೆ ಯಜ್ಞ ಯಾಗಾದಿಗಳಿಂದ ಎಲ್ಲ ದೇವತೆಗಳನ್ನ ತೃಪ್ತಿಪಡಿಸಿ ಮತ್ತೆ ಬಂದಂತಹ ಸಜ್ಜನರಿಗೆ ಅಲ್ಲಿ ತದಂತರ್ಯಾಮಿಯಾದಂತಹ ಪರಮಾತ್ಮನನ್ನು ತೃಪ್ತಿಪಡಿಸಿ ಏನು ಅನ್ನ ಉಳಿದಿರ್ತದಲ್ಲ, ಏನು ಅವಶೇಷ ಇರ್ತದೋ ಆ ಅವಶೇಷವನ್ನು ಯಾವನು ಸ್ವೀಕಾರ ಮಾಡ್ತಾನೋ ಅವನು ಜ್ಞಾನಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು. ಯಾರು ಹರಿಗೆ ಅರ್ಪಿಸದಂತಹ ಈ ಆಹಾರವನ್ನ ಯಾರು ತಿಂತಕ್ಕಂಥವ್ರಾಗ್ತಾರೋ ಅದನ್ನೇನಂತ ಕರೆದಿದ್ದಾರೆ, ಅವನಿಗೆ ಪಾಪವೇ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವೇ ಹಿಂದಿನಿಂದಲೂ ವೈಶ್ವದೇವ ಮುಂತಾದವುಗಳನ್ನ ಎಲ್ಲ ಅದು ಕೂಡ ಒಂದು ಯಜ್ಞವೇ, ಔಪಾಸನಾ ಯಜ್ಞ ಅಂತ ಕರೀತಾರೆ. ವೈಶ್ವದೇವ ಯಜ್ಞ, ಬ್ರಾಹ್ಮಣನಲ್ಲಿ ಹಾಕುವುದು ಒಂದು ಯಜ್ಞ. ಹೀಗೆ ಅನೇಕ ಪ್ರಕಾರವಾಗಿ ದೇವತಾ ತೃಪ್ತಿಯನ್ನ ನಮ್ಮ ಹಿರಿಯರೆಲ್ಲರೂ ಅದಕ್ಕೋಸ್ಕರವೇ ನಮ್ಗೆ ಹಾಕೊಟ್ಟಿರೋದು. ಈ ಎಲ್ಲ ತೃಪ್ತಿಯನ್ನ ಮಾಡಿ ನಾವು ಅನ್ನವನ್ನು ಸ್ವೀಕಾರ ಮಾಡಬೇಕು. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಜ್ಞ ಮಾಡಿ ಉಳಿದಂತಹ ಏನು ಅನ್ನ ಇರ್ತದಲ್ಲ, ಆ ಅನ್ನವನ್ನ ಯಾರೋನು ಊಟ ಮಾಡ್ತಾನೋ, ಅಂದ್ರೆ ಈಗ ಹೇಳಿದಂತೆ ಯಜ್ಞದಿಂದ ದೇವತೆಗಳ ತೃಪ್ತಿ, ಎಲ್ಲ ಬಂದ ಬ್ರಾಹ್ಮಣರ ಎಲ್ಲ ಸಜ್ಜನರ ಒಳಗೆ ಅವರು ತಗೊಂಡಿದ್ದಿಂದ ಪರಮಾತ್ಮ ಏನ್ ತೃಪ್ತಿ ಆಗ್ತಾನೋ ಅದು ಇದೆಲ್ಲ ಆಗಿ ಕಡೆಗೆ ಅದಕ್ಕೆ ನೋಡ್ರಿ, ಯಾರು ಯಜಮಾನರು ಇರ್ತಾರೋ ಅವರೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಆಗಿ ದಾನ ದಕ್ಷಿಣೆ ಮುಂತಾದವುಗಳೆಲ್ಲ ಆದ ಮೇಲೆ, ಎಲ್ಲ ಮುಗಿದ ಮೇಲೆ ಎಲ್ಲ ರೀತಿಯ ಉಪಚಾರಗಳನ್ನು ಮುಗಿಸಿ ಆಮೇಲೆ ಅವರು ಭೋಜನವನ್ನು ಮಾಡ್ತಾರೆ. ಯಾಕೆ? ಈ ರೀತಿಯಾಗಿ ಉಳಿದಂತಹ ಅನ್ನವನ್ನ ಯಾವ ವ್ಯಕ್ತಿ ಸ್ವೀಕಾರ ಮಾಡ್ತಾನೋ ಅವನು ಏನಾಗ್ತಾನೆ ಅಂದ್ರೆ ಮುಚ್ಚಂತೆ ಸರ್ವಕಿಲ್ಬಿಷೈ, ಎಲ್ಲ ವಿಧವಾದಂತಹ ಪಾಪಗಳಿಂದ ಅವನು ದೂರವಾಗ್ತಾನೆ. ಎಲ್ಲ ಪಾಪಗಳು ಅವನಲ್ಲಿ ಹೋಗ್ತಕ್ಕಂಥದ್ದಾಗುತ್ತೆ. ರಾಯರಲ್ಲಿ ಇದನ್ನೇನು ಹೇಳಬೇಕು? ಇವತ್ತು ರಾಯರ ಹೆಸರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಬದುಕ್ತಾ ಇದ್ದೇವೆ, ಎಷ್ಟಿರಬೇಕು ಅವರ ಮಹಾತ್ಮ. ಅಂದ್ರೆ ಈ ರೀತಿಯಾದ ಕರ್ಮಗಳನ್ನು ಎಷ್ಟು ಮಾಡಿದ್ದಾರೆ ಮಹಾನುಭಾವರು. ಅನೇಕ ಯಜ್ಞಗಳನ್ನ ಮಾಡಿದಂತಹ ಜಾಗ ಇವತ್ತಿನ ಮಂತ್ರಾಲಯ. ಅದೇನು ಯಜ್ಞ ಪ್ರಹ್ಲಾದರಾಜರಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡಿ ಎಷ್ಟು ದಾನ ದತ್ತಿಗಳನ್ನ ಮಾಡಿದ್ದಾರೆ ಮಹಾನುಭಾವರು. ಈ ಎಲ್ಲ ಏನು ಗೀತೋಕ್ತವಾದಂತಹ ಈ ಧರ್ಮಗಳನ್ನ ಆಚರಣೆ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ ಮಹಾನುಭಾವರು ರಾಯರಾಗಿ ಬಂದಾಗ. ಅದರಿಂದ ತೂಕ ಜಾಸ್ತಿ ಇದಕ್ಕೆ. ಅದರಂತೆ ಯಾರು ಈ ರೀತಿಯಾಗಿ ಯಜ್ಞ ಯಾಗಾದಿಗಳನ್ನ ಎಲ್ಲವನ್ನ ಮಾಡಿ ಉಳಿದ ಅನ್ನವನ್ನ ಯಾರು ಸ್ವೀಕಾರ ಮಾಡ್ತಕ್ಕಂಥವರಾಗ್ತಾರೋ ಅವರಲ್ಲಿರ್ತಕ್ಕಂತಹ ಎಲ್ಲ ಪಾಪಗಳು ಹೋಗ್ತಕ್ಕಂಥದ್ದಾಗುತ್ತೆ. ಯಾವನು ಈ ಎಲ್ಲ ತನಗೋಸ್ಕರ ಇದನ್ನ ಯಾವನು ಮಾಡಿಕೊಂಡು, ಅಂದ್ರೆ ಅನ್ನವನ್ನ ಕೇವಲ ತನಗೋಸ್ಕರ ಮಾಡ್ಕೊಂಡ್ಬಿಟ್ಟು ಯಜ್ಞ ಯಾಗಾದಿಗಳನ್ನ ಮಾಡೋದಿಲ್ಲ, ಕೇವಲ ಅನ್ನವನ್ನ ಬೇಯಿಸೋದು, ಸ್ವೀಕಾರ ಮಾಡಿಬಿಡೋದು. ಹಿಂದಿನ ಕಾಲದಲ್ಲಿ ಅದಕ್ಕೆ ಅತಿಥಿಗಳು ಬರೋ ತನಕ ಕಾಯ್ತಾ ಇದ್ರು ಅಂತ ಕೇಳ್ತೇವೆ ಹಿರಿಯರು ಹೇಳೋದನ್ನ. ಇವತ್ತಿಗೂ ಎಷ್ಟೋ ಜನ ಹಿರಿಯರು ಹೇಳ್ತಾರಲ್ಲ, ನಮ್ಮ ಮನೆಯಲ್ಲ ಹಿಂದೆ ಒಂದು 5-6 ಜನ ಬ್ರಾಹ್ಮಣರು ಭೋಜನ ಇಲ್ಲದೆ ನಾವು ಊಟ ಮಾಡ್ತಾ ಇರ್ಲಿಲ್ಲ ಅಂತ ಎಷ್ಟೋ ದೊಡ್ಡವರು ಈ ಮಾತುಗಳನ್ನೆಲ್ಲ ಹೇಳ್ತಾರೆ. ಅದರಿಂದ ಅನೇಕ ತಾವು ಔಪಾಸನ ಮುಂತಾದ ಎಲ್ಲ ಯಜ್ಞಗಳನ್ನು ಮನೆಯಲ್ಲಿ ಮಾಡ್ತಕ್ಕಂಥವರಾಗಿ ಅತಿಥಿಗಳಿಗೂ ಹಾಕಿ ಭೋಜನವನ್ನು ಮಾಡ್ತಾ ಇದ್ರು. ಯಾರು ತನಗೋಸ್ಕರ ಒಂದೇ ಅನ್ನವನ್ನು ಮಾಡಿಕೊಂಡು ತಾನು ಅನ್ನವನ್ನ ಭೋಜನ ಮಾಡ್ತಾನೋ ಅಂತಹ ಅನ್ನದಿಂದ ಆ ವ್ಯಕ್ತಿಗೆ ಪಾಪವೇ ಬರ್ತಕ್ಕಂಥದ್ದಾಗುತ್ತೆ ಹೊರತು ಪುಣ್ಯ ಬರೋದಿಲ್ಲ. ಅದಕ್ಕೋಸ್ಕರವೇ ಈ ಎಲ್ಲವೂ ಕೂಡ ನಮ್ಮ ಪ್ರತಿಯೊಂದು ಚರ್ಯವೂ ಒಂದೊಂದು ಯಜ್ಞ ಅಂತಾನೆ ಹೇಳಿದ್ದಾರೆ. ಅದರಿಂದ ಅದಕ್ಕೆ ಎಲ್ಲ ಹೇಳೋದು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಹೇಳಿದಂತೆ ಪ್ರತಿಯೊಂದು ಕೆಲಸವೂ ಸ್ವಾಮಿ ನಿನ್ನ ಮಹಾಪೂಜೆ ಆಗೋದು ಯಾವಾಗ? ಪ್ರತಿಯೊಂದು ಕರ್ಮಗಳಲ್ಲಿ ನಮಗೆ ಯಜ್ಞಾನುಸಂಧಾನವಿದ್ದಾಗ. ಆ ಯಜ್ಞಾನುಸಂಧಾನವಿಲ್ಲ ಅಂತ ಆದ್ರೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಆಗಲ್ಲ. ಆದ್ರಿಂದ ಅದನ್ನೇ ಇಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಇದರಂತೆ ಯಜ್ಞ ಅವಶಿಷ್ಟವಾದಂತಹ ಅನ್ನವನ್ನ ಭೋಜನ ಮಾಡಿದ್ರೆ ನಮಗೆ ಪಾಪನಾಶ. ಯಜ್ಞಕ್ಕೋಸ್ಕರ ಇರ್ತಕ್ಕಂತಹ ಅನ್ನವನ್ನ ಅದಕ್ಕಾಗಿ ಬಳಸದೆ ತನಗೋಸ್ಕರ ಯಾರು ಅನ್ನವನ್ನು ಮಾಡಿಕೊಂಡು ಭೋಜನವನ್ನು ಮಾಡ್ತಾನೋ ಅದಕ್ಕೋಸ್ಕರವೇ ನಮ್ಮಲ್ಲಿ ಅನ್ನದಾನಕ್ಕೂ ಅಷ್ಟು ಪ್ರಾಶಸ್ತ್ಯ ಇರೋದು. ಅಂದ ಕೇವಲ ತನಗೋಸ್ಕರ ಯಾರು ಭೋಜನವನ್ನ ಮಾಡ್ತಾನೋ ಹಾಗೆ ಅನ್ನ ಯಾವನು ತಿಂತಾನೋ ಅವನು ಅನೇಕ ಪಾಪಗಳಿಗೆ ಒಳಗಾಗಬೇಕಾಗುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಇದಾದ ಮೇಲೆ ಸರಿ ಇಷ್ಟೆಲ್ಲ ಹೇಳಿದಿ, ಆದ್ರೆ ಈಗ ಇಷ್ಟೆಲ್ಲ ಮಾಡಿ ಯಾರು ಧ್ಯಾನ ನಿರತರಾಗ್ತಾರಲ್ಲ ಅವರಲ್ಲೂ ಕೂಡ ಕೆಲವೊಬ್ಬರಿಗೆ ಕರ್ಮ ಬಂಧನವಾಗೋದಿಲ್ಲ ಅನ್ನುವ ಮಾತನ್ನು ತಿಳಿಸ್ತಾನೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಪರಮಾತ್ಮ? ಯಜ್ಞ ಯಾಗಾದಿಗಳನ್ನ ಮಾಡು, ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ನಿನ್ನ ಕರ್ಮ ಅದು ನಿನ್ನ ಕರ್ತವ್ಯ, ಮಾಡಲೇಬೇಕು. ನೀನು ಮಾಡ್ತಕ್ಕಂತಹ ಕರ್ಮಗಳವೆಲ್ಲ, ಅದರಿಂದ ಈ ಎಲ್ಲ ಯಜ್ಞ ಯಾಗಾದಿ ಮುಂತಾದ ಎಲ್ಲ ಕರ್ಮಗಳನ್ನ, ನಿನಗೆ ವಿಹಿತವಾದ ಎಲ್ಲ ಕರ್ಮಗಳನ್ನ ನೀನು ಮಾಡಲೇಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿದ. ನಿನ್ನೆ ದಿನ ಕೇಳಿದ್ವಿ, ಯಾವುದು ನಿಯತವಾದಂತಹ ಕರ್ಮ ಇರುತ್ತೋ ಅದನ್ನ ಬಿಡ್ಲೇಬಾರದು ಅಂತ. ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ನಿನ್ನೆ ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟ. ನಿನಗೆ ವಿಹಿತವಾದಂತಹ ಕರ್ಮವನ್ನ ಬಿಟ್ಟಿ ಅಂತಾದ್ರೆ ಕಡೆಗೆ ನಿನ್ನ ಜೀವನವೇ ನಿನಗೆ ಆಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಬ್ರಾಹ್ಮಣನಾದವ ಏನ್ ಮಾಡಬೇಕು? ಯಜ್ಞವನ್ನ ಮಾಡಿಸಿ ಅಧ್ಯಯನವನ್ನ ಮಾಡಿಸಿ ಈ ಎಲ್ಲ ಕೆಲಸಗಳನ್ನ ಮಾಡಲಿಲ್ಲ ಅಂತ ಆದ್ರೆ
ನಿನ್ನ ಜೀವನವೂ ಸರಿ ಹೋಗೋದಿಲ್ಲ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳಿದ್ದ. ಆದ್ರಿಂದ ಅವಶ್ಯವಾಗಿ ಕರ್ಮಲೋಪ ಇರುಕೂಡುದು, ಕರ್ಮವನ್ನ ನಿಯತ ಕರ್ಮವನ್ನ ಮಾಡಲೇಬೇಕು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದ. ಇದರ ಮೇಲೆ ಏನು ಅಂತಂದ್ರೆ, ಯಾರು ಧ್ಯಾನ ನಿರತರಾಗಿದ್ದಾರೋ ಅವರಿಗೆ ಕರ್ಮಬಂಧ ಬರೋದಿಲ್ಲ. ಧ್ಯಾನ ನಿರತರಾಗಿದ್ದಾರೋ ಅಂದ್ರೆ ನಾವು ಹೀಗೆ ಅನ್ಕೊಂಡ್ಬಿಡ್ಬಾರ್ದು, ಬೆಳಿಗ್ಗೆ ಏನೋ ಒಂದು ಸಾಲಿಗೆ ನೀರು ಹಾಕಿ ಒಂದು ಜಪ ಮಾಡ್ಕೊಂಡು ಹೋಗ್ತೇನೆ ಅಲ್ಲ. ನಮಗಿದು ಹೇಳೇ ಇಲ್ಲ. ನಾವೆಲ್ಲರೂ ಕೂಡ ಕರ್ಮಾಚರಣೆಗಳನ್ನ ಮಾಡಲೇಬೇಕು. ಯಾರಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತಂದ್ರೆ, ಎಸ್ತ್ವಾತ್ಮರತಿರೇವ ಸ್ಯಾತ್ ಅತೃಪ್ತಶ್ಚ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ. ಇದು ಬಹಳ ಮುಖ್ಯ. ಏನು? ಆತ್ಮನ್ಯೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಇಂಥವರಿಗೆ ಈ ಕರ್ಮಬಂಧನವಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇರೋದು. ಎಂಥವರು ಅಂತಂದ್ರೆ, ಯಾರು ಅಪರೋಕ್ಷ ಜ್ಞಾನಿಗಳಾಗಿದ್ದಾರೋ, ಮತ್ತಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನಿಯಾಗಿ ಪರಮಾತ್ಮನ ದರ್ಶನದಿಂದಲೇ ಉಂಟಾದಂತಹ ಸಂತೋಷ ಇದು ಯಾರಿಗಿದೆಯಲ್ಲ, ಪರಮಾತ್ಮನ ದರ್ಶನದಿಂದ ಉಂಟಾಗುವಂತಹ ಸಂತೋಷ ಅಂತಂದ್ರೆ, ಆ ಪರಮಾತ್ಮನ ದರ್ಶನವೇನಾಗಿರ್ತದೋ ಆ ದರ್ಶನದಿಂದ ಆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ 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 ಅನೇಕ ಮಾಡಬೇಕಾದ್ರೆ ಅವರಿಗೆ ಪುಲಕಿತವಾಗುತ್ತೆ, ಶರೀರ ಆನಂದವಾಗುತ್ತೆ, ಅದರಿಂದಲೇ ಸಂತುಷ್ಟರಾಗಿರ್ತಾರೆ ಎಷ್ಟೋ ಜನ. ಒಬ್ಬ ವ್ಯಾಸರಾಜರ ಬಗ್ಗೆ ಒಬ್ಬ ವ್ಯಕ್ತಿ ಶಾಸನವನ್ನ ಹಾಕಿಸಿದ್ದಾನೆ. ಏನು ಶಾಸನ ಅಂದ್ರೆ, ಒಮ್ಮೆ ವ್ಯಾಸರಾಜರು ಧ್ಯಾನಕ್ಕೆ ಕೂತಾಗ ಹೀಗೆ ಪರಮಾತ್ಮನನ್ನ ಚಿಂತನೆ ಮಾಡ್ತಾ 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 ಕೂತಾಗ ಅವರ ಪುಲಕಿತವಾದದ್ದನ್ನ ಕಂಡಂತಹ ಒಬ್ಬ ವ್ಯಕ್ತಿ ಶಾಸನ ಹಾಕಿದ್ದಾನೆ. ಇವತ್ತಿಗೂ ಆ ಶಾಸನವನ್ನ ನಾವು ಓದ್ಬೋದು. ಮಂತ್ರಾಲಯ ಮುಂತಾದ ಅನೇಕ ಕಡೆಗಳಿಂದ ಆ ಶಾಸನ ಪ್ರಿಂಟಾಗಿದೆ. ಏನಂದ್ರೆ, ಆ ವ್ಯಾಸರಾಜರು ಕೂತು ಪರಮಾತ್ಮನನ್ನ ಧ್ಯಾನ ಮಾಡ್ಬೇಕಾದ್ರೆ ಹೇಗಿದ್ರು, ಹೇಗೆ ಅವರ ಶರೀರ ಫಲಕಿತವಾಯಿತು ಅನ್ನೋದನ್ನು ಒಂದು ಶಾಸನ ಮಾಡಿ ಹಾಕಿದ್ದಾನೆ ಒಬ್ಬ ವ್ಯಕ್ತಿ. ಆದ್ರೆ ಇದು ಆಚಾರ್ಯರಲ್ಲೂ ಕೂಡ ಕಂಡದ್ದನ್ನ ವ್ಯಾಸತತ್ವಜ್ಞ ತೀರ್ಥರು ಉಲ್ಲೇಖ ಮಾಡ್ತಾರೆ. ಏನು? ಯಾರು ಈ ಪರಮಾತ್ಮನ ದರ್ಶನದಿಂದ ಉಂಟಾದಂತಹ ಸಂತೋಷ, ಒಳಗಡೆನೇ ಪರಮಾತ್ಮನನ್ನ ಚಿಂತನೆ ಮಾಡ್ತಾ 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 ಯಾರು ಸಂತೋಷ ಪಡ್ತಿರ್ತಾರಲ್ಲ, ಆ ಏನು ಈ ಪರಮಾತ್ಮ ಪ್ರಸಾದದಿಂದ ಇದೆಲ್ಲವೂ ಕೂಡ ಅವರಿಗೆ ಏನು ಸಿಕ್ಕಿರ್ತದೋ ಅವರಿಗೆ ಬೇರೆ ವಿಷಯ ಪದಾರ್ಥಗಳಲ್ಲಿ ಯಾವತ್ತೂ ಕೂಡ ಆಸಕ್ತಿ ಅನ್ನೋದು ಬರೋದೇ ಇಲ್ಲ. ಇಂತಹ ವ್ಯಕ್ತಿಗಳಿಗೆ ಈ ಎಲ್ಲ ಕರ್ಮಬಂಧನವಿಲ್ಲ. ಅಂದ್ರೆ ಈ ಅವಸ್ಥೆಯನ್ನು ಮುಟ್ಟಿರಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ವ್ಯಾಸತತ್ವಜ್ಞ ತೀರ್ಥರು ಒಂದು ಮಾತು ಹೇಳ್ತಾರೆ. ವ್ಯಾಸದೇವರ ಕೂಡ ಮಾತುಗಳಾಡುವಾಗಲೇ ಸುಶಿಷ್ಯರಿಗೆ ಶುಭ ನಮಗೆ ವಾಸುದೇವ ವಿಠಲನ ಪಾಶದಿಂದಾಡುವಾಗ ಪಾಸಕ್ಷಯವಿರ್ನಿಕೃಷ್ಣೆಯಂತೆ ಕಾಬಲಿ ನೆನೆಯಲು ದಶಮತಿ ಗುರುಗಳು ನಾವಿಲ್ಲಿ ಸುಖಿಗಳು ಸುಲಭದಿಂದ. ಏನು? ವ್ಯಾಸದೇವರ ಕೂಡ ಮಾತುಗಳಾಡುವಾಗ, ವೇದವ್ಯಾಸ ದೇವರ ಹತ್ರ ಚರ್ಚೆ ಮಾಡ್ತಾ ಇರ್ತೀವಿ ಸ್ವಾಮಿ, ಅವಾಗ ಒಮ್ಮೆ ಶಿಷ್ಯರಿಗೆ ಒಳ್ಳೇದಾಗ್ಲಿ ಅಂದ್ರೆ ನಮಗೆ ಒಳ್ಳೇದಾಗುತ್ತೆ. ಅಷ್ಟೇ ಅಲ್ಲ, ವಾಸುದೇವ ವಿಠಲನ ಪಾಶದಿಂದ ಆಡುವಾಗ ಸದಾಕಾಲ ನೀವು ಏನು ಪರಮಾತ್ಮನನ್ನ ನೋಡ್ತಿರ್ತೀರೋ ಸದಾಕಾಲ ಮನಸ್ಸಿನಲ್ಲಿ ಆ ಪರಮಾತ್ಮನ ಧ್ಯಾನವನ್ನ ಕಣ್ಣು ಮಾಡ್ತಾನೇ ಇರ್ತೀರಿ. ಅಂದ್ರೆ ವಾಸುದೇವ ವಿಠಲನ ಪಾಶಕ್ಕೆ ಒಳಗಾಗ್ಬಿಟ್ಟಿರ್ತೀರಿ ಸದಾಕಾಲ. ಅಂದ್ರೆ ಏನರ್ಥ? ಈ ಒಂದು ಪರಮಾತ್ಮನ ದರ್ಶನದಿಂದ ಆಗುವ ಸಂತೋಷ ಅಂತ ಏನು ಹೇಳಿದ್ದಾರೋ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸದಾಕಾಲ ತಮ್ಮ ಒಳಗಡೆ ಆ ಪರಮಾತ್ಮನನ್ನ ಚಿಂತನೆ ಮಾಡ್ತಾ 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 ವಾಸುದೇವ ವಿಠಲನ ಪಾಶದಿಂದ ಆಡೋದು ಅಂದ್ರೆ ಶರೀರವೆಲ್ಲ ಪುಳಕಿತವಾಗಿ ಸಂತೋಷದಿಂದ ಇರ್ತಾರಂತೆ ಯಾವಾಗಲೂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇದನ್ನ ಇಲ್ಲಿ ಹೇಳಿರೋದು. ಅವರಿಗೆ ಈ ಕರ್ಮ ಬಂಧ, ಅವೆಲ್ಲವೂ ಈ ಕರ್ಮದಿಂದ ಆಗ್ತಕ್ಕಂತಹ ಬಂಧನ ಮುಂತಾದವುಗಳು, ಈ ಕರ್ಮ ಮಾಡಲೇಬೇಕು ಎನ್ನುವಂತಹ ಬಂಧನ ಇವೆಲ್ಲ ಅವರಿಗಿಲ್ಲ, ನಮಗಲ್ಲ ಸದ್ಯ. ಇಂತಹ ಸ್ಥಿತಿಯಲ್ಲಿ ಶ್ರೀಮದ್ ಆಚಾರ್ಯರೇ ನೀವಿದ್ದಾಗ ಶಿಷ್ಯರಿಗೆ ಒಳ್ಳೇದಾಗ್ಲಿ ಅಂತ ಒಮ್ಮೆ ನೆನೆಸ್ಕೊಂಡ್ಬಿಟ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ವ್ಯಾಸತತ್ವಜ್ಞ ತೀರ್ಥರು ಚಿಂತನೆಯನ್ನು ಮಾಡ್ತಾರೆ. ಈ ಅವಸ್ಥೆಯನ್ನು ಮುಟ್ಟಿರಬೇಕು. ಅಂದ್ರೆ ಏನು ನಾವು ವ್ಯಾಸರಾಜರಲ್ಲಿ, ಟೀಕಾಕೃತ್ಪಾದರಲ್ಲಿ, ಆಚಾರ್ಯರಲ್ಲಿ, ಇನ್ನು ಇತರ ಎಲ್ಲ ಮಹಾಜ್ಞಾನಿಗಳಲ್ಲಿ ಈ ಅವಸ್ಥೆಯನ್ನ ನಾವು ನೋಡಿರ್ತೇವೆ. ಅನೇಕ ಜನರು ಸ್ತೋತ್ರದಲ್ಲಿ ಮಾಡಿಟ್ಟಿದ್ದಾರೆ, ಶಾಸ್ತ್ರದಲ್ಲಿ ಮಾಡಿಟ್ಟಿದ್ದಾರೆ. ಈ ಅವಸ್ಥೆಯನ್ನ ಯಾವ ವ್ಯಕ್ತಿ ಮುಟ್ಟಿರ್ತಾನೋ, ವಿಷಯಾಸಕ್ತಿಯನ್ನ ಬಿಡೋದು, ತಮಗಾದ ಅಪರೋಕ್ಷ ಜ್ಞಾನ ಏನಿದೆಯೋ ಆ ಒಂದು ಅಪರೋಕ್ಷ ಜ್ಞಾನದಿಂದ ಪರಮಾತ್ಮನ ಚಿಂತನೆ ಮಾಡ್ತಾ 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 ಶರೀರವೆಲ್ಲ ಪುಲಕಿತವಾಗಿ ಯಾರು ಸಂತೋಷದಿಂದ ಇರ್ತಾರೋ, ಜಗತ್ತಿನ ಪರಿವಿಲ್ಲದೆ ವಿಷಯಾಸಕ್ತಿಯನ್ನು ಬಿಟ್ಟು, ಅಂಥವರಿಗೆ ಈ ಕರ್ಮ ಬಂಧನ ಮುಂತಾದವುಗಳು, ಇಂಥ ಕ್ರಮಗಳನ್ನ ಮಾಡಲೇಬೇಕು, ಈ ಎಲ್ಲ ಬಂಧನಗಳು ಕೂಡ ಅಂತಹ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದಾಗೋದಿಲ್ಲ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನೊಂದು ಪ್ರಶ್ನೆ, ಇವರು ಕೂಡ ಕರ್ಮವನ್ನ ಆಚರಣೆ ಮಾಡ್ತಾರೆ, ಅಪರೋಕ್ಷ ಜ್ಞಾನಿಗಳಾದ್ರೂ ಮಾಡ್ತಾರೆ, ಕರ್ಮಾದಿಗಳನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ಮುಂದೆ ತಿಳಿಸಿಕೊಡ್ತಾನೆ. ಹಾಗಾದ್ರೆ ಈ ಜ್ಞಾನಿಗಳೆಲ್ಲರೂ ಕೂಡ, ಅನೇಕ ಜನ ಅಪರೋಕ್ಷ ಜ್ಞಾನವಾದರೂ ಕೂಡ
ಅನೇಕ ಜನರು ತಮ್ಮ ಕರ್ಮಾದಿಗಳನ್ನ ಮಾಡ್ತಾರೆ. ಈಗ ಪ್ರತಿನಿತ್ಯ ಏನು ವ್ಯಾಸರಾಜರ ಆನ್ನಿಕವನ್ನ ಬಿಟ್ಟಿದ್ರ ಅಥವಾ ಆಚಾರ್ಯರು ಬಿಟ್ಟಿದ್ರ, ಟೀಕಾರಾಯರು ಬಿಟ್ಟಿದ್ರ, ಎಲ್ಲ ನಮ್ಮ ಜ್ಞಾನಿ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳೆಲ್ಲರೂ ಬಿಟ್ಟಿದ್ರ? ಖಂಡಿತ ಇಲ್ಲ. ಎಲ್ಲರಿಗೂ ಪರಮಾತ್ಮ ದರ್ಶನವನ್ನು ಕೊಟ್ಟೇ ಇದ್ದಾನೆ. ಯಾರೂ ಕೂಡ ತಮ್ಮ ತಮ್ಮ ಆನ್ನಿಕಗಳನ್ನು ಬಿಟ್ಟವರಲ್ಲ. ಯಾಕೆ ಮಾಡ್ತಾ ಇದ್ರು ಇವರು? ಹಾಗಾದ್ರೆ ಎಲ್ಲ ಜ್ಞಾನಿಗಳು ಯಾಕೆ ಈ ಅನುಷ್ಠಾನ ಮುಂತಾದವುಗಳನ್ನ ಅಪರೋಕ್ಷ ಜ್ಞಾನದಿಂದ ಅವರು ಸಂತೋಷಕ್ಕೆ ಒಳಗಾಗಿದ್ದು ಯಾಕೆ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಎಲ್ಲ ಸಜ್ಜನರಿಗೆ ಮಾರ್ಗದರ್ಶನವನ್ನು ಮಾಡುವುದಕ್ಕೋಸ್ಕರ ಈ ಎಲ್ಲ ಉತ್ತಮರಾದಂತಹ ಜನರು ತಮ್ಮ ತಮ್ಮ ಅನುಷ್ಠಾನವನ್ನು ಮಾಡ್ತಕ್ಕಂಥವರಾಗ್ತಾರೆ. ಕರ್ಮಣೇವಹಿ ಸಂಸಿದ್ಧಿ ಅಸ್ಥಿತಾ ಜನ ಸಂಸಿದ್ಧಿಮಾಸ್ಥಿತಾ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಏನು ಅಂತಂದ್ರೆ, ಜನಕ ಮಹಾರಾಜ ಮಹಾಕರ್ಮಯೋಗಿ, ಪ್ರಿಯವ್ರತ ಮಹಾರಾಜ, ಇವರೆಲ್ಲರೂ ಕೂಡ ಮಹಾಜ್ಞಾನಿಗಳು, ಪರಮಾತ್ಮನನ್ನ ಕಂಡವರೇ ಇವರೆಲ್ಲರೂ ಕೂಡ. ಇವರಿಗೆಲ್ಲರಿಗೂ ಕೂಡ ಪರಮಾತ್ಮನನ್ನ ಕಂಡಿದ್ರು, ಆ ಪರಮಾತ್ಮನನ್ನ ನೋಡಿದ್ರಿಂದ ಅವರು ಬಹಳ ಸಂತೋಷವನ್ನ ಪಡುವಂತಹ ಸ್ಥಿತಿಯನ್ನು ಮುಟ್ಟಿದ್ರು. ಈ ಎಲ್ಲ ರಾಜ ಮಹಾರಾಜಗಳೆಲ್ಲರೂ ಕೂಡ ತಮ್ಮ ಕರ್ಮವನ್ನ ಸದಾ ಕಾಲ ಬಿಟ್ಟಿರಲಿಲ್ಲ. ಯಾತಕ್ಕೋಸ್ಕರ ಅಂತಂದ್ರೆ, ಮೋಕ್ಷ ರೂಪವಾದ ಸಿದ್ಧಿಯನ್ನ ಎಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಅಧಿಕಾರಿಗಳೇ ಆಗಿಬಿಟ್ಟಿದ್ದಾರೆ. ಯಾಕೆ? ಆ ಎಲ್ಲ ಜ್ಞಾನ ಮುಂತಾದವುಗಳು ಬಂದಿದ್ರು ಸಹಿತ ಅಜ್ಞ ಜನರು ಅಂತ ಯಾರಿದ್ದಾರೋ ಅವರನ್ನ ಆ ಕರ್ಮಗಳಲ್ಲಿ ತೊಡಗಿಸಬೇಕು. ಅಂತಹ ಅಜ್ಞ ಜನರನ್ನೆಲ್ಲರನ್ನೂ ಕೂಡ ಸಂಗ್ರಹ ಮಾಡಿ ಅವರನ್ನ ಈ ಉತ್ತಮವಾದಂತಹ ಕರ್ಮಗಳಲ್ಲಿ ತೊಡಗಿಸ್ಬೇಕಾದ್ರಿಂದ, ಅದಕ್ಕೆ ಹಿಂದಿನವರೆಲ್ಲ ಹೇಳೋದು, ಚಿಕ್ಕ ಮಕ್ಕಳು ಮನೆಯಲ್ಲಿದ್ದಾಗ ಏನೇನೋ ಮಾಡಬೇಡ್ರಿ ಅಂತ ಯಾಕೆ ಹೇಳ್ತಾರೆ? ಮಕ್ಕಳದನ್ನ ನೋಡಿ ಕಲಿತವೆ ಅಂತ. ಅದಕ್ಕೋಸ್ಕರ ಎಲ್ಲ ದೊಡ್ಡವರು ಯಾಕೆ ತಮ್ಮ ತಮ್ಮ ಅನುಷ್ಠಾನಗಳನ್ನು ಮಾಡ್ತಾರೆ ಅಂತಂದ್ರೆ, ಆ ಅಜ್ಞ ಜನರು ಅಂತ ಯಾರ್ಯಾರಿದ್ದಾರೋ ಅವರನ್ನ ಸಂಗ್ರಹಿಸಿ ಅವರಿಂದ ಈ ಎಲ್ಲ ಉತ್ತಮವಾದ ಕರ್ಮಗಳು ಮಾಡುವಂತಾಗಬೇಕು ಎನ್ನುವ ಉದ್ದೇಶದಿಂದ ಅವರೆಲ್ಲರೂ ಕೂಡ ಈ ಕರ್ಮಾನುಷ್ಠಾನಗಳನ್ನ ಮಾಡ್ತಕ್ಕಂಥವ್ರು ಆಗ್ತಾರೆ ಅನ್ನುವ ಮಾತನ್ನ ತಿಳಿಸಿಕೊಡ್ತಾರೆ. ಬರೀ ಇಷ್ಟೇನಾ? ಇದಕ್ಕೆ ಪ್ರಮಾಣ ಏನು ಅಂತಂದ್ರೆ, ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಪ್ರಮಾಣವನ್ನು ಕೊಡ್ತಾರೆ. ಕೃಷ್ಣ ಹೇಳಿದ್ದು ಯಾವುದೂ ಕೃಷ್ಣ ಕಲ್ಪಿತವಾಗಿ ಹೇಳಿದ್ರು ಅದು ಧರ್ಮವೇ ನಮಗೆ, ಆದರೂ ಕಲ್ಪಿತವಾಗಿ ಪರಮಾತ್ಮ ಹೇಳಲ್ಲ. ವೇದೋಕ್ತವಾದ ಕರ್ಮಗಳನ್ನ, ವಿಷಯಗಳನ್ನೇ ಕೃಷ್ಣ ಪರಮಾತ್ಮ ಹೇಳೋದು. ಆದ್ರಿಂದ ಅಜ್ಞಾನಾಂ ಜ್ಞಾನದಂ ಕರ್ಮ ಜ್ಞಾನಿನಾಂ ಲೋಕ ಸಂಗ್ರಹಾತ್ ಅದ್ಯೈವ ತುಷ್ಟಿದಂ ಮಹ್ಯಂ ಸಾ ಮುಕ್ತಾನಂದ ಪೂರ್ತಿದಾ ಇತಿ ಅಂತ ಹೇಳಿ ಏನು ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಈ ಪ್ರಮಾಣವನ್ನು ಕೊಡ್ತಾರೆ. ಏನು ಅಂತಂದ್ರೆ, ಅಜ್ಞ ಜನರನ್ನ ಸಂಗ್ರಹ ಮಾಡಿ ಅವರಿಂದ ಉತ್ತಮವಾದಂತಹ ಕರ್ಮಾನುಷ್ಠಾನಗಳನ್ನ ಮಾಡಿಸಿ ಅವರಿಗೆ ಉತ್ತಮವಾದ ಜ್ಞಾನವನ್ನು ಕೊಡಿಸಿ ಅವರನ್ನು ಉದ್ಧಾರ ಮಾಡಿ ಮೋಕ್ಷ ಕೊಡಿಸುವುದಕ್ಕೋಸ್ಕರ ಅಪರೋಕ್ಷ ಜ್ಞಾನವನ್ನು ಪಡೆದು ಉತ್ತಮವಾದ ಒಂದು ಪಕ್ವತಾವಸ್ಥೆಗೆ ಹೋದಂತಹ ಮಹಾಜ್ಞಾನಿಗಳೂ ಕೂಡ ಅವರವರ ಕರ್ಮಗಳನ್ನು ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಸಜ್ಜನರನ್ನ ಉದ್ಧಾರ ಮಾಡುವುದಕ್ಕೋಸ್ಕರ ಆ ಎಲ್ಲ ಜ್ಞಾನಿಗಳು ತಮ್ಮ ತಮ್ಮ ಕರ್ಮಾನುಷ್ಠಾನವನ್ನ ಮಾಡ್ತಾರೆ ಎನ್ನುವ ಮಾತನ್ನ ಪರಮಾತ್ಮ ತಿಳಿಸಿಕೊಡ್ತಾನೆ. ಮತ್ತಿನ್ನೊಂದು, ಯಾಕೆ ಕರ್ಮಾನುಷ್ಠಾನವನ್ನು ಮಾಡ್ತಾರೆ ದೊಡ್ಡವರು ಅಂತಂದ್ರೆ, ಎಲ್ಲ ಸಾಮಾನ್ಯರು ಅಂತ ಯಾರ್ಯಾರಿದ್ದಾರೋ, ಸಾಮಾನ್ಯರು ಅಂತಂದ್ರೆ ಅಭಿಪ್ರಾಯ ಎಲ್ಲರೂ ಅಂತ ಅರ್ಥ ಅಲ್ಲ. ಒಳ್ಳೆ ಯೋಗ್ಯತೆ ಇರ್ತದೆ ಇದ್ರೂ ಕೂಡ ಯಾವುದೋ ಒಂದು ವಿಷಯಾಸಕ್ತಿಯಿಂದ ಕಬದು ಬಿಟ್ಟಿರುತ್ತೆ ಅಂತಹ ವ್ಯಕ್ತಿಗಳು ಅಂತ. ಈಗ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸುಮಧ್ವೈದ್ಯದಲ್ಲಿ ಬರುತ್ತಲ್ಲ, ವೇದವ್ಯಾಸ ದೇವರ ಬಳಿ ಹೋದಾಗ ಹೋಗಿ ನೀನು ಭಾಷ್ಯವನ್ನು ಬರೆದು ಸಜ್ಜನರನ್ನು ಉದ್ಧಾರ ಮಾಡುವಂತಂದಾಗ ಆಚಾರ್ಯರು ಹೇಳಿದರು, ಸ್ವಾಮಿ ಇಂತಹ ಎಲ್ಲ ವಿಷಯಗಳನ್ನ ಆ ಜನರಿಗೆ ಕೊಟ್ಟಿವಿ ಅಂತ ಆದ್ರೆ ನಾನು ಹವ್ಯದಾನವೆಲ್ಲ ವಿಂಜದೇಶನೆ, ಒಂದು ಹವಿಸ್ಸು ಒಳ್ಳೆ ಯಜ್ಞಕ್ಕೆ ಬಳಸುವಂತಹ ಹವಿಸ್ಸಿನ ಪದಾರ್ಥಗಳನ್ನ ನಾಯಿಗೆ ಕೊಟ್ಟರೆ ಹೇಗಾಗುತ್ತೆ ಹಾಗಾಗುತ್ತೆ ಸ್ವಾಮಿ, ಅದರಿಂದ ನಾ ಹೋಗೋದಿಲ್ಲ ಅಂತ ಹೇಳಿದಾಗ ಏನಂತ ಹೇಳಿ ಕಳಿಸಿದ್ರು ವೇದವ್ಯಾಸ ದೇವರು, ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಾರೆ ಸಜ್ಜನರೆಲ್ಲರೂ ಕೂಡ, ಏನೋ ಕೆಸರಲ್ಲಿ ಬಿದ್ದು ಬಿಟ್ಟಿದ್ದಾರೆ, ಆ ಕೆಸರನ್ನೆಲ್ಲ ನೀನು ತೆಗೆದು ದಯೆಯಿಂದ, ದಯೆಯ ವಿಶೋಧಯ ವಿಶುದ್ಧ ಗೋಗಣಿ, ನಿನ್ನ ಒಳ್ಳೆ ಉತ್ತಮವಾದ ಮಾತುಗಳಿಂದ, ಶುದ್ಧವಾದಂತಹ ನಿರ್ಮಲವಾದ ನಿನ್ನ ಮಾತುಗಳಿಂದ ಅವರನ್ನು ತೊಳೆದು ಉದ್ಧಾರ ಮಾಡುವಂತ ಹೇಳಿ ಕಳಿಸಿದ್ರಲ್ಲ. ಹಂಗೆ ಸರ್ವದಾ ಸದಾ ಕಾಲದಲ್ಲೂ ಎಲ್ಲ ರೀತಿಯ ಸಜ್ಜನರು ಜಗತ್ತಿನಲ್ಲಿ ಇದ್ದೇ ಇರ್ತಾರೆ. ಏನೋ ಒಂದು ವಿಷಯಾಸಕ್ತಿಯಿಂದ ಕವಿದು ಹೋಗಿರುತ್ತೆ ಅವ್ರದ್ದೆಲ್ಲ ಸ್ಥಿತಿಗಳು. ಅದನ್ನ ತೆಗಿಲಿಕ್ಕೋಸ್ಕರ ಅವರೆಲ್ಲರಿಗೂ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮಹಾಜ್ಞಾನಿಗಳೆಲ್ಲರೂ ಕೂಡ ಅನುಷ್ಠಾನವನ್ನು ಮಾಡ್ತಾರೆ. ಅಂಥವರನ್ನ ನೋಡಿ ಅನುಸರಿಸ್ತಾರೆ. ನಾವು ಅನುಸರಿಸಿದ್ರೆ ರಾಯರಂತಹ ಮಹಾನುಭಾವರನ್ನು ಅನುಸರಿಸಬೇಕು. ಯಾಕೆ? ನರಸಿಂಹದೇವರು ಹೇಳಿದಂತಹ ಮಾತು ಏನು, ಮದ್ಭಕ್ತಾಹ ತ್ವಾಮನುವ್ರತಾಹ, ನನ್ನ ಭಕ್ತರು ನಿನ್ನನ್ನ ಯಾರು ಅನುಸರಿಸ್ತಾರೋ ಅಂಥವರನ್ನ ನಾನು ಉದ್ಧಾರ ಮಾಡ್ತೇನೆ. ಮಾಂಚ ಸ್ಮರಣ ನಿತ್ಯಂ ಕರ್ಮ ಬಂಧಾಗ್ನಿಚ್ಚದೆ, ನಿನ್ನನ್ನ ಯಾರು ಸ್ಮರಣೆ ಮಾಡ್ತಾರೋ ಈ ಒಂದು ಸಂಸಾರ ಬಂಧದಿಂದ ನಾನು ಅವರಿಗೆ ಬಿಡುಗಡೆಯನ್ನ ಮಾಡ್ತೇನೆ ಅಂತ ಹೇಳಿ ಪ್ರಹ್ಲಾದರಾಜರಿಗೆ ಪರಮಾತ್ಮ ಶಾಸನ ಮಾಡಿಕೊಟ್ಟಂತಹ ಮಾತು. ಅದರಿಂದ ನನ್ನ ಭಕ್ತರು, ನಿನ್ನನ್ನು ಅನುಸರಿಸುವವರು, ನಿನ್ನನ್ನ ಯಾರು ಸ್ಮರಣೆ ಮಾಡ್ತಾರೋ
ಅವರಿಗೆ ನಾನು ಈ ಕರ್ಮಬಂಧ, ಈ ಬಂಧನದಿಂದ ನಾನು ಮೋಕ್ಷವನ್ನು ಕೊಡ್ತಕ್ಕಂಥವನಾಗ್ತೇನೆ. ಅದಕ್ಕೋಸ್ಕರವೇ ವ್ಯಾಸರಾಜರಾಗಿ ರಾಯರಾಗಿ ಬಂದು ಇಷ್ಟೆಲ್ಲ ಸಮಾಜ ಕಾರ್ಯಗಳನ್ನ ಮತ್ತೆ ಜ್ಞಾನ ಕಾರ್ಯಗಳನ್ನ ಎಲ್ಲವನ್ನ ಮಾಡಿ ಇವತ್ತಿನ ಸಮಾಜ ಕಾರ್ಯ ರಾಯರಿಂದ ಎಷ್ಟು ನಡೀತಾ ಇದೆ ಅಂದ್ರೆ ಕೇವಲ ರಾಯರ ಹೆಸರು ಹೇಳಿದ್ರೆ ಎಷ್ಟು ಕೆಲಸಗಳಾಗಿ ಹೋಗ್ತಾ ಇದೆ ಇವತ್ತು. ಅದರಿಂದ ಸಮಾಜಮುಖಿಯಾಗೂ ಉದ್ಧಾರವನ್ನು ಮಾಡ್ತಾ ಇದ್ದಾರೆ, ಜ್ಞಾನದ ರೀತಿ ಆಧ್ಯಾತ್ಮಿಕವಾಗಲೂ ಕೂಡ ಉತ್ತಮವಾದ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳನ್ನ ಅನುಸರಿಸಿದಲ್ಲಿ ನಮ್ಮ ಜೀವನವೂ ಕೂಡ ಸ್ವಲ್ಪ ಚಂದಾಗಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತದ್ದೇದಿತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಅಂದ್ರೆ ಯಾರು ದೊಡ್ಡವರು ಅಂತ ಇದ್ದಾರೋ ಅವರು ಏನನ್ನ ಆಚರಣೆ ಮಾಡ್ತಾರಲ್ಲ ಅದನ್ನ ನೋಡಿಕೊಂಡು ಉಳಿದವರೆಲ್ಲರೂ ಕೂಡ ಅನುಸರಿಸ್ತಾರೆ. ಅದಕ್ಕೋಸ್ಕರ ದೊಡ್ಡವರು ಏನ್ ಮಾಡ್ತಾರೆ, ಅನುಷ್ಠಾನಗಳನ್ನ, ಅವರು ಮಾಡಬೇಕಾದ ಎಲ್ಲ ಕರ್ಮಗಳನ್ನ ಎಲ್ಲವನ್ನು ಅವರು ಆಚರಣೆಯನ್ನ ಮಾಡ್ತಾರೆ. ಯಾವುದನ್ನು ಅವರು ಪ್ರಮಾಣ ಅಂತ ತೋರಿಸಿಕೊಡ್ತಾರೋ ಅಜ್ಞರು ಕೂಡ ಅದನ್ನೇ ಪ್ರಮಾಣ ಅಂತ ಸ್ವೀಕರಿಸಿ ಅವರು ಅನುಸರಿಸ್ತಾರೆ. ಅದನ್ನೇ ಹೇಳಿ ಮದ್ಭಕ್ತಃ ತ್ವಾಂ ಅನೂರತಃ, ಯಾರು ನಿನ್ನನ್ನ ಅನುಸರಿಸ್ತಾರೋ, ಮಹಾಜ್ಞಾನಿಗಳಾದ ರಾಯರನ್ನ ವ್ಯಾಸರಾಜರನ್ನ ಅನುಸರಿಸಿದ್ರೆ ನಮಗೆ ಉತ್ತಮವಾದ ಜ್ಞಾನ ಬರಲಿಕ್ಕೆ ಸಾಧ್ಯ. ಯಾಕೆ, ವ್ಯಾಸತ್ರಯ ಎನ್ನುವಂತಹ ದೊಡ್ಡ ಅಭೇದ್ಯವಾದಂತಹ ಕೋಟೆಯನ್ನ ಕಟ್ಟಿಕೊಟ್ಟಿದ್ದಾರಲ್ಲ, ಈ ಒಂದು ಗರ್ಭಗುಡಿಯನ್ನ ಕಟ್ಟಿದವರು ಆ ಒಂದು ನಾರಾಯಣ ಎನ್ನುವಂತಹ ಆ ಒಂದು ಉತ್ತಮವಾದಂತಹ ಅದಕ್ಕೆ ಗರ್ಭಗುಡಿಯನ್ನ ಕಟ್ಟಿದವರು ಅನಂತ ತೀರ್ಥರಾದ್ರೆ, ಅದಕ್ಕೆ ಉತ್ತಮವಾದಂತಹ ಒಂದು ಪ್ರಾಕಾರವನ್ನು ಕಟ್ಟಿದವರು ಟೀಕಾಚಾರ್ಯರು, ದೊಡ್ಡ ಭದ್ರ ಕೋಟೆಯನ್ನ ಕಟ್ಟಿದವರು ವ್ಯಾಸರಾಜರು ಅಂತ ಏನ್ ಕೇಳ್ತೇವೋ, ಇದೆಲ್ಲವನ್ನ ಯಾಕೆ ಮಾಡಿದ್ರು, ಇದೆಲ್ಲವನ್ನ ಯಾಕೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಾವು ಎಲ್ಲರೂ ಕೂಡ ಇಂಥದ್ರಿಂದ ಅನುಸರಿಸಿ ಈ ಗ್ರಂಥಗಳನ್ನ ಅನುಸರಿಸಿ ಉದ್ಧಾರ ಆಗಲಿ ಅಂತ. ಅದಕ್ಕೋಸ್ಕರ ಈ ಎಲ್ಲ ಆಚರಣೆಗಳನ್ನ ದೊಡ್ಡವರು ಸಾಮಾನ್ಯರು ನಮ್ಮನ್ನ ಅನುಸರಿಸ್ತಾರೆ, ಅವರು ಉದ್ಧಾರ ಆಗಬೇಕು ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರಂತೆ. ಇದೆಲ್ಲವನ್ನು ಕೂಡ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಶ್ರೇಷ್ಠ ಮಹಾತ್ಮ ಯತ್ ಪ್ರಮಾಣಂ ಕುರುತೆ ಯದ್ವಾಕ್ಯಾಧಿಕಂ ಪ್ರಮಾಣಂ ಸದಪಿ ಲೋಕೆ ಪ್ರಮಾಣತ್ವೇನ ಅನವಗತಂ ಪ್ರಮಾಣತೆಯ ಜ್ಞಾಪಯತಿ. ಎರಡು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಇದಕ್ಕೆ ರಾಯರು. ಏನು ಅಂದ್ರೆ ಯಜ್ಜದಾಚಾರಕ್ಕೆ ಶ್ರೇಷ್ಠ ಅಂತಂದ್ರೆ ಏನು ಅಭಿಪ್ರಾಯ ಅಂತಂದ್ರೆ, ಈ ಮಹಾತ್ಮರಾದಂತಹ ಮಹಾಜ್ಞಾನಿಗಳು ಯಾವುದು ಪ್ರಮಾಣ ಸಿದ್ಧವಾದಂತಹ ವಿಷಯಗಳಿರ್ತದೋ, ಪ್ರಮಾಣ ಸಿದ್ಧವಾದಂತಹ ಕರ್ಮಗಳು ಏನು ಹೀಗೆ ಮಾಡುವಂತ ಏನು ವೇದ ಹೇಳಿರ್ತದೋ ಆ ಎಲ್ಲ ಕರ್ಮಾಚರಣೆಗಳನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ, ಒಂದು ತೋರಿಸ್ಲಿಕ್ಕೆ ಅಂತ ಸರಿ, ಇನ್ನೊಂದು ಆ ಎಲ್ಲ ಏನು ಪ್ರಮಾಣಾದಿಗಳು ಇರ್ತದಲ್ಲ ಆ ಎಲ್ಲ ಪ್ರಮಾಣಾದಿಗಳು ಸರ್ವ ಸಜ್ಜನರಿಗೂ ಅನವಗತ ಅಂದ್ರೆ ತಿಳಿದಿರೋದಿಲ್ಲ. ಅದೆಲ್ಲವನ್ನ ಎಲ್ಲ ಸರ್ವ ಸಜ್ಜನರಿಗೆ ತಿಳಿಸಿ ಅವ್ರ ಕೈಯಲ್ಲಿ ಮಾಡಿಸಿಸ್ತಾರೆ. ತಿಳಿಸಿಬಿಟ್ಟು ಮಾಡಿಸೋದು ಜ್ಞಾಪಯತಿ, ಏನು ಅದರಲ್ಲಿ ಎಲ್ಲವನ್ನು ತಿಳಿಸಿಕೊಟ್ಟು ಅವ್ರ ಕೈಯಲ್ಲಿ ಮಾಡಿಸ್ತಾರೆ ಅಂದ್ರೆ ಅವರೂ ಮಾಡ್ತಾರೆ, ಇನ್ನೊಬ್ಬರಿಗೆ ತಿಳಿಸಿಕೊಡ್ತಾರೆ. ಅದು ಒಂದು. ಇನ್ನೊಂದು, ಅವರು ಯಾವುದನ್ನ ಪ್ರಮಾಣ ಅಂತ ಇಟ್ಕೊಂಡು ಆಚರಣೆಗಳನ್ನ ಮಾಡ್ತಾರೋ ಸಜ್ಜನರು ಕೂಡ ಅದನ್ನೇ ಪ್ರಮಾಣ ಅಂತ ಒಪ್ಪಿ ಅವರನ್ನು ಅನುಸರಿಸಿ ಆಚರಣೆಯನ್ನ ಮಾಡ್ತಾರೆ. ಯದ್ವಾ ಯತ್ ಪ್ರಮಾಣ ಮಿತ್ಯೇಕಂ ಯದ್ವಾ ಅಂತ ಇನ್ನೊಂದು ವ್ಯಾಖ್ಯಾನವನ್ನ ಮಾಡ್ತಾರೆ. ಯತ್ ಪ್ರಮಾಣಂ ಲೌಕಿಕಂ ವೈದಿಕಂ ವಾ ಕರ್ಮ ಕುರುತೆ ತದೇವ ಲೋಕಂ ಅನುವರ್ತತೆ ಅನುಸರತಿ. ಏನು, ಮಹಾಜ್ಞಾನಿಗಳಾದವರು ಲೌಕಿಕವಾದ್ದಾಗ್ಬೋದು ವೈದಿಕವಾದ್ದಾಗ್ಬೋದು ಏನು ಕೆಲಸವನ್ನ ಮಾಡ್ತಾರೋ ಇದೆಲ್ಲವೂ ಕೂಡ ಲೌಕಿಕವಾದ್ದು ಅಂದ್ರೆ ಅಭಿಪ್ರಾಯ ಏನು, ನಮ್ಮ ನೋಟಕ್ಕೆ ಲೌಕಿಕವಷ್ಟೇ, ಅದು ಕೂಡ ವೈದಿಕವೇ ಆಗಿರ್ತದೆ. ಯಾಕೆಂತಂದ್ರೆ ಅನೇಕ ಅಗ್ರಹಾರಗಳನ್ನು ಕಟ್ಟಿಸಿದ್ರು ವ್ಯಾಸರಾಜರು, ಅನೇಕ ಕೆರೆಗಳನ್ನ ಕಟ್ಟಿಸಿದ್ರು ಅಂತ ಲೌಕಿಕವಾಗಿ ಇದೆಲ್ಲ ಮಾಡಿರೋದು ನಾವು ಅನ್ಕೊಂಡಿದ್ದೀವಿ. ಆದ್ರೆ ನಾರದ ಪುರಾಣ ಹೇಳುತ್ತೆ, ಯಾರು ಜೀವನ ಕಲ್ಪನೆಯನ್ನು ಮಾಡಿಕೊಡ್ತಾನೋ, ಯಾರು ಸಮಾಜದಲ್ಲಿ ಕೆರೆ ಮುಂತಾದವುಗಳನ್ನು ಕಟ್ಟಿಸ್ತಾನೋ, ಉದ್ಯಾನವನಗಳನ್ನ ಸ್ಥಾಪನೆ ಮಾಡ್ತಾನೋ, ಕಟ್ಟಡಗಳನ್ನು ಕಟ್ಟಿಸಿ ಅನೇಕ ಪರಮಾತ್ಮನ ಪ್ರತಿಷ್ಠಾಪನೆ ಮುಂತಾದವುಗಳನ್ನು ಯಾವ ವ್ಯಕ್ತಿ ಮಾಡಿ ಸಜ್ಜನರನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾನೋ ಅವನನ್ನ ಮೋಕ್ಷಯೋಗ್ಯ ಜೀವಿ ಅಂತ ತಿಳಿ ಅವನು ಮೋಕ್ಷಕ್ಕೆ ಹೋಗ್ತಾನ ಆ ವ್ಯಕ್ತಿ ಅಂತ ನಾರದ ಪುರಾಣ ಹೇಳುತ್ತೆ. ಅದೇ ಕೆಲಸಗಳನ್ನೇ ವ್ಯಾಸರಾಜರು ಮಾಡಿದ್ದಾರೆ ಹೊರತು ಅದು ಆಪಾತತಃ ನಮಗೆ ಲೌಕಿಕ ಅಂತ ತೋರುತ್ತೆ. ಆದ್ರೆ ಲೌಕಿಕ ಕೆಲಸವೂ ಕೂಡ ವೈದಿಕಮಯವಾಗೇ ಇರುತ್ತೆ. ಹೀಗೆ ಯಾರು ಲೌಕಿಕವಾಗಬಹುದು ವೈದಿಕವಾಗಬಹುದು ಅದನ್ನ ಪ್ರಮಾಣವನ್ನು ಇಟ್ಟುಕೊಂಡು ಯಾರು ಆಚರಣೆಗಳನ್ನ ಮಾಡ್ತಾರೋ ಆ ಆಚರಣೆಯನ್ನ ನೋಡಿ ಎಲ್ಲ ಸಜ್ಜನರು ಕೂಡ ಅಂತಹ ದೊಡ್ಡವರನ್ನ ಅನುಸರಣೆ ಮಾಡ್ತಾರಾದ್ರಿಂದ ಎಲ್ಲ ದೊಡ್ಡ ಜ್ಞಾನಿಗಳೆಲ್ಲರೂ ಕೂಡ ಅನುಷ್ಠಾನವನ್ನ ಆಚರಣೆ ಮಾಡ್ತಾರೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಮುಂದೆ ಕೃಷ್ಣ ಪರಮಾತ್ಮ ಇನ್ನೊಂದು ಮಾತು ಹೇಳ್ತಾನೆ. ಸರ್ವೋತ್ತಮನಾದಂತಹ ಕೃಷ್ಣ ಪರಮಾತ್ಮನೇ ಹೇಳ್ತಾನಂತೆ, ನಾನೂ ಕೂಡ ಅದಕ್ಕೆ ಕರ್ಮಾನುಷ್ಠಾನವನ್ನು ಮಾಡಿದ್ದೇನೆ ಅಂತ. ಒಂದು ಚಿಕ್ಕ ಕಥೆ ಇದೆ, ನಾನು ಚಿಕ್ಕವನಿದ್ದಾಗ ಕೇಳಿದಂತಹ ಕಥೆ. ಎಲ್ಲಿದೆಯೋ ಏನೋ ನೋಡ್ಬೇಕು, ಪುರಾಣೋಕ್ತವಾದ್ದೋ ಅಲ್ವೋ ಅಂತ.
ಆದ್ರೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಕಥೆ. ಕೃಷ್ಣ ಪರಮಾತ್ಮನು ಅನುಷ್ಠಾನಗಳನ್ನ ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಉದಾಹರಣೆ ಆಗುತ್ತೆ ಕಥೆ. ಒಮ್ಮೆ ನಾರದರು ದ್ವಾರಕಾಪಟ್ಟಣಕ್ಕೆ ಬಂದ್ರಂತೆ. ಬಂದಾಗ ಯಾವಾಗ್ಲೂ ದ್ವಾರಕಾಪಟ್ಟಣ ಹೇಗಿರುತ್ತೋ ಹಾಗೆ ಅನಿಸ್ತಾ ಇದ್ದಂತೆ ನಾರದರಿಗೆ. ಯಾಕೆ ಅಂದ್ರೆ ಏನೋ ತುಂಬಾ ಹಲ್ಚಾಲೆಲ್ಲ ನಡೀತಾ ಇದೆ. ಕೃಷ್ಣ ಪರಮಾತ್ಮ ಮಾತ್ರ ದೊಡ್ಡ ಹಗರಣ ಮಾಡ್ತಾ ಇದ್ದಾನಂತೆ ದ್ವಾರಕಾಪಟ್ಟಣದಲ್ಲಿ. ಏನು ಹಗರಣ ಅಂದ್ರೆ ಕೃಷ್ಣ ಪರಮಾತ್ಮ ಪೂಜೆ ಮಾಡ್ಬೇಕು ಅಂತ ದೊಡ್ಡ ಗಲಾಟೆ. ಏನು ಅಂದ್ರೆ ಅದನ್ನ ತೊಂಬ ಇದನ್ನ ತೊಂಬ ಅದಿಡು. ಇವತ್ತು ನಾವು ಮನೇಲಿ ಮಾಡ್ತೀವಲ್ಲ, ಮಡಿ ಹಾಕ್ಬಿಡೋದು, ಮೈಲಿಗೆಲ್ಲಿದ್ದವ್ರನ್ನೆಲ್ಲ ಹತ್ತೊಂಬ ಇತ್ತೊಂಬ ಅಂತ ಎಲ್ಲ ನಾವು ಗೋಳೆ ಕೊಡ್ತೀವಲ್ಲ, ಆ ಹಣ್ಣಿಡು ನೀರ್ ಹಾಕೋಬೇಕು, ಹೂವಿಡು ನೀರ್ ಹಾಕೋಬೇಕು, ಆ ಬಟ್ಟೆ ಇಡು, ಈ ತಂದೆ ಕೊಡು, ಪಾತ್ರೆ ಕೊಡು ಅಂತ ಹೇಗೆ ಮಾಡ್ತೀವೋ ಅದೆಲ್ಲ ಕೃಷ್ಣ ಮಾಡಿದ್ದೇನೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹಾಗೆ ಮಾಡ್ತಿದ್ದಂತೆ. ಮಡಿಯಾಗಿ ತಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅದೊಂದು ದೊಡ್ಡ ಒಂದು ವಿಷಯವಾಗಿರ್ತಿತ್ತಂತೆ. ನಾರದರಿಗೆ ಒಂದು ಕುತೂಹಲ, ಕೃಷ್ಣ ದೇವ್ರ ಪೂಜೆ ಮಾಡೋದಾ? ಯಾರಿಗ್ ಮಾಡ್ತಾನೆ ಒಂದು ದೇವ್ರ ಪೂಜೆ ಅಂತ. ಅದಕ್ಕೆ ನಾರದರು ಬಂದ್ರಂತೆ, ರುಕ್ಮಿಣಿ ಹತ್ರ ಬಂದು ಕೇಳಿದ್ರಂತೆ, ಏನಮ್ಮ ನಿಮ್ ಗಂಡ ಎಲ್ಲಿ, ಏನ್ ಮಾಡ್ತಾ ಇದ್ದಾರೆ? ಏನೋ ಪೂಜೆ ಅಂತ ಇದ್ದಾರೆ ನೋಡಿ, ಅದನ್ನ ತುಂಬಾ ಹಗರಣವನ್ನೇ ಮಾಡಿಟ್ಬಿಟ್ಟಿದ್ದಾರೆ ಅರಮನೆಯಲ್ಲೆಲ್ಲ. ಏನ್ ಮಾಡ್ಬೇಕು ನಮಗೂ ಗೊತ್ತಾಗ್ತಾ ಇಲ್ಲ, ಅದು ಕೊಡು ಇದು ಕೊಡು ಅಂತ ಇದ್ದಾರೆ. ನಮ್ಮ ಮನೆಯವ್ರು ಪೂಜೆ ಮಾಡಕ್ ಕುತ್ಕೊಂತಿದ್ದಾರೆ. ಸರಿ, ಏನು ಇವ್ರಿಗೂ ನಾರದರಿಗೆ ಕುತೂಹಲ ಆಯ್ತು. ಸರಿ, ರುಕ್ಮಿಣಿ ಹತ್ರ ಹೋದ್ರೆ ಏನೋ ಎತ್ತೋ ಗೊತ್ತಾಗಲ್ಲ, ನೇರ ಕೃಷ್ಣನ ಹತ್ರ ಹೋಗೋಣ ಅಂತ ಹೇಳಿ ದೇವ್ರ ಪೂಜೆಯಲ್ಲಿ ತಾನು ಒಳ್ಳೆ ಮಡಿಯಾಗಿ ಕೂತಿದ್ದಂತೆ ಕೃಷ್ಣ. ಹೋಗಿ ಕೂತ್ಕೊಂಡ್ರಂತೆ ನಾರದರು ಬಂದ ತಕ್ಷಣ ಕರೆದ್ರಂತೆ, ಬನ್ನಿ ದೇವ್ರ ದರ್ಶನ ಮಾಡಿಸ್ತೀವಿ ಅಂತ. ಆ ರೀತಿಯಲ್ಲಿ ನಾರದರನ್ನ ಕರೆದು ಕೃಷ್ಣ ಪರಮಾತ್ಮ ಕೂಡಿಸ್ಕೊಂಡಂತೆ. ಒಳ್ಳೆ ದೊಡ್ಡ ಸಂಪುಷ್ಟ ಇಟ್ಕೊಂಡ್ಬಿಟ್ಟಿದ್ದಂತೆ ಕೃಷ್ಣ ಪರಮಾತ್ಮ ಮಂಟಪದಲ್ಲಿ. ಆ ಸಂಪುಷ್ಟ ಏನಿದೆ ಅಂತ ನಾರದರ ಕುತೂಹಲ. ಇವನೇ ಸರ್ವೋತ್ತಮ, ಇವನ್ ಯಾರಿಗೆ ಪೂಜೆ ಮಾಡ್ಬೇಕು ಸದ್ಯ. ಅದರಿಂದ ನಾರದರ ಕುತೂಹಲ, ಡಬ್ಬಿ ಒಳಗ್ ಡಬ್ಬಿ ಹೀಗೆ ತೆಗಿತಾನೇ ಇದ್ದಾನಂತೆ ಪರಮಾತ್ಮ. ಡಬ್ಬಿ ಒಳಗೊಂಡು ಡಬ್ಬಿ ಹೀಗೆ ತೆಗೆದು ಒಂದು ಚಿಕ್ಕ ಸಂಪುಷ್ಟ ಇತ್ತಂತೆ ಕಡೆಗೆ. ಆ ಸಂಪುಷ್ಟವನ್ನು ತೆಗೆದು ಅದ್ರೊಳಗೆ ಏನಿತ್ತು ಅಂತಂದ್ರೆ ಎಲ್ಲ ಪರಮಾತ್ಮನ ಭಕ್ತರ ಪಾದ ಧೂಳಿಯನ್ನು ಪರಮಾತ್ಮ ಸಂಗ್ರಹ ಮಾಡಿಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ, ನಾರದರೇ ನಮಸ್ಕಾರ ಮಾಡಿ ಅಂತ. ಹೀಗೆ ಪರಮಾತ್ಮನೂ ಕೂಡ ಪೂಜೆಯನ್ನು ಮಾಡಿ ತೋರಿಸ್ತಾನೆ. ಈಗ ಕುಚೇಲ ಬಂದಾಗ ಏನು ಮಾಡಿದ ಪರಮಾತ್ಮ? ಅವನು ಕೂಡ ಅವನ ಪಾದವನ್ನ ತೊಳೆದ, ರಕ್ಷಣೆಯನ್ನು ಮಾಡಿಕೊಂಡ. ಮೃಗಋಷಿಗಳು ಬಂದಾಗ ಏನು ಮಾಡಿದ? ತಿಮ್ಮಪ್ಪ, ಸ್ವಾಮಿ, ನಾರಾಯಣ, ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವಲ್ಲ, ಬಂದ ತಕ್ಷಣ ಅವರ ಪಾದವನ್ನು ತೊಳೆದ, ಪ್ರೋಕ್ಷಣೆ ಮಾಡಿದ, ಲಕ್ಷ್ಮೀದೇವಿಗೂ ಹಾಕಿದ, ಇಡೀ ವೈಕುಂಠಕ್ಕೆಲ್ಲ ಹಾಕದಂತೆ. ಅದರಿಂದ ಇದನ್ನ ಯಾಕೆ ಆಚರಣೆ ಮಾಡಿ ತೋರಿಸ್ತಾನೆ ಅಂದ್ರೆ, ನಾನು ಕೂಡ ಇದೆಲ್ಲವನ್ನ ಆಚರಣೆ ಮಾಡ್ತೇನೆ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಏನು? ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿತಿಲೋಕೇಶು ಕಿಂಚನ. ನೋಡಪ್ಪ ಪಾರ್ಥ, ಅರ್ಜುನ, ನನಗೆ ಮಾಡಬೇಕಾದದ್ದು ಅಂತ 3 ಲೋಕದಲ್ಲಿ ಏನೂ ಇಲ್ಲ. ಯಾಕೆ? ಅವನು ಸಂತೃಪ್ತನಾಗಿದ್ದಾನೆ. ಮಾಡಬೇಕಾದದ್ದು ಏನು ಉಳಿದಿದೆ ಕೃಷ್ಣನಿಗೆ? ಏನೂ ಇಲ್ಲ. ಆದರೂ ಕೂಡ ನವಾಪ್ತವ್ಯಂ ಆಪ್ತವ್ಯಂ ವರ್ತ ವಚ ಕರ್ಮಣಿ. ನಾನು ಹೊಂದಬೇಕಾದದ್ದು ಅಂತ ಏನೂ ಇಲ್ಲ. ಹಿಂದೆನೂ ಹೊಂದಬೇಕಾದದ್ದು ಅಂತ ಏನೂ ಇಲ್ಲ. ಇವತ್ತು ಹೊಂದಬೇಕಾದದ್ದು ಏನಿಲ್ಲ, ನಾಳೆನೂ ಹೊಂದಬೇಕಾದದ್ದು ಏನಿಲ್ಲ. ನಮಗಿದೆ. ಹಿಂದೆ ಹೊಂದಬೇಕಾಗಿದ್ದು ಏನಿತ್ತು? ಒಳ್ಳೆ ವಿದ್ಯೆ ಮುಂತಾದವುಗಳನ್ನು ಹೊಂದಬೇಕಾಗಿತ್ತು. ಇವತ್ತೇನು ಹೊಂದಬೇಕು ನಾವು? ದುಡ್ಡು. ಮುಂದೇನು ಹೊಂದಬೇಕು ಅಂತಂದ್ರೆ ಒಂದಿಷ್ಟು ಜ್ಞಾನವನ್ನು ಹೊಂದಿ ಮೋಕ್ಷ ಹೊಂದಬೇಕಲ್ಲ. ನಮಗೆ ಅವೆಲ್ಲ ಇದೆ. ಆದ್ರೆ ಕೃಷ್ಣನಿಗೆ ಯಾವುದೂ ಇಲ್ಲ. ನನಗಿವೆಲ್ಲ ಯಾವುದೂ ಇಲ್ಲಪ್ಪ. ಇಲ್ಲದೆ ಇದ್ರೂ ಕೂಡ ನಾನು ಕರ್ಮಾಚರಣೆಗಳನ್ನು ಮಾಡ್ತೇನೆ. ಕೃಷ್ಣ ಹೇಳಿದಂತಹ ಮಾತು, ಯದಿ ಕ್ಷಯಂ ನ ವರ್ತೇಯಂ ಜಾತು ಅತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಉತ್ಸೀದಯೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮಚೇದಹಂ ಸಂಕರಸ್ಯ ಚ ಕರ್ತ ಸ್ಯಾತ್ ಉಪಹಾನ್ಯ ವಿಮಾಃ ಪ್ರಜಾಃ. ಕೃಷ್ಣ ಪರಮಾತ್ಮ ಹೇಳಿದಂತೆ, ನಾ ಯಾಕೆ ಕರ್ಮಗಳನ್ನು ಆಚರಣೆ ಮಾಡ್ತೇನೆ ಅಂತಂದ್ರೆ, ಒಂದು ವೇಳೆ ನಾನು ಆಲಸ್ಯರಹಿತನಾಗಿ ನಾನು ಕರ್ಮಗಳನ್ನು ಆಚರಣೆ ಮಾಡಲಿಲ್ಲ ಅಂತಾದ್ರೆ, ನಮ್ಮ ಅಭಿಪ್ರಾಯ ಏನು? ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಕರ್ಮಗಳನ್ನು ಆಚರಣೆ ಮಾಡಬೇಕಾದ್ರೆ ಆಲಸ್ಯ ಇರಬಾರದು. ಬೆಳಿಗ್ಗೆ ಹೇಳೋದೇ ನಮ್ಗೆ ಕಷ್ಟ ಆಗುತ್ತಲ್ಲ, ಅಲ್ಲಿಂದ ಶುರು. ಅದರಿಂದ ಕರ್ಮಗಳನ್ನ ಆಚರಣೆ ಮಾಡಬೇಕಾದ್ರೆ ಮೊದಲು ಅತಂದ್ರಿತ ಆಲಸ್ಯವನ್ನು ಬಿಡಬೇಕು. ಆಲಸ್ಯರಹಿತನಾಗಿ ಅವನೇ ಹೇಳ್ಕೊಳ್ತಾ ಇದ್ದಾನೆ ಪಾಪ. ಆಲಸ್ಯರಹಿತನಾಗಿ ನಾನು ಕರ್ಮಗಳನ್ನು ಆಚರಣೆ ಮಾಡ್ತೇನೆ. ನಾ ಅಕಸ್ಮಾತ್ ಕರ್ಮಗಳನ್ನು ಆಚರಣೆ ಮಾಡಲಿಲ್ಲ ಅಂತಾದ್ರೆ ನನ್ನನ್ನ ಅನುಸರಿಸುವಂತಹ ಜನರೆಲ್ಲರೂ ತಾವು ಕರ್ಮಗಳನ್ನ ಆಚರಣೆ ಮಾಡೋದು ಬಿಟ್ಟು ಬಿಡ್ತಾರೆ. ವೇದವ್ಯಾಸ ರೂಪದಲ್ಲಿ ಬಂದ್ರೆ ಪರಮಾತ್ಮ ಏನು ನಮ್ಮ ಮಹಾಭಾರತವನ್ನ ಹೇಗೆ ರಚನೆ ಮಾಡಿದ ಅಂತ ಕೇಳಿದ್ರೆ, ಆ ಮಹಾಭಾರತವೇ ಹೇಳುತ್ತೆ, ಅನೇಕ ತಪಸ್ಸನ್ನ ಆಚರಣೆ ಮಾಡಿ ಗರ್ಭಾಸನದಲ್ಲಿ ಕುಳಿತುಕೊಂಡು ಧ್ಯಾನವನ್ನ ಮಾಡಿ ಧ್ಯಾನಾಸಕ್ತನಾಗಿ ತನ್ನ ಯೋಗ ಸಾಮರ್ಥ್ಯದಿಂದ ತಪಸ್ಸಿನಿಂದ ಇದೆಲ್ಲ ಸಂಪಾದನೆ ಮಾಡ್ಬೇಕಂತೆ ಪಾಪ. ಸಂಪಾದನೆ ಮಾಡಿಕೊಂಡು ತನ್ನ ಯೋಗ ಸಾಮರ್ಥ್ಯದಿಂದ ನಾನು ಬಹಳಷ್ಟು ಈ ಮಹಾಭಾರತವನ್ನು ಬರೆದಿದ್ದೇನೆ ಅಂತ ವೇದವ್ಯಾಸ ದೇವರೇ ಹೇಳ್ತಾರೆ. ಅಂದ್ರೆ ಅದೆಲ್ಲ ಮಾಡಿ ತೋರಿಸ್ತಾನೆ ಪರಮಾತ್ಮ. ನೀನೊಂದು ಒಳ್ಳೆಯದನ್ನು ಮಾಡಬೇಕು ಅಂತ ಅಂದ್ರೆ ನೀನು ಮಾಡುವ ಕಾರ್ಯದಲ್ಲಿ ಒಳ್ಳೆ ತಪಸ್ಸು ಕೂಡ ಜೊತೆಯಾಗಬೇಕು, ನಿನ್ನ ಕರ್ಮವೂ ಜೊತೆಯಾಗಬೇಕು. ಇದೆಲ್ಲವೂ ಸೇರಿದ್ರೇನೆ ಒಂದು ಫಲ ಸಿಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಪರಮಾತ್ಮನೇ ತೋರಿಸಿಕೊಡ್ತಾನೆ. ಅದರಂತೆ ಒಂದು ವೇಳೆ ನಾನು ಈ ಕರ್ಮಗಳನ್ನ ಮಾಡೋದನ್ನ ಬಿಟ್ಟೆ ಅಂತಾದ್ರೆ ನನ್ನನ್ನ ಅನುಸರಿಸುವಂತಹ ಎಲ್ಲ ಜನರು
ಈ ಕರ್ಮಾಚರಣೆಯನ್ನ ಬಿಟ್ಟು ಬಿಡ್ತಾರೆ. ಅದಕ್ಕೋಸ್ಕರ ನಾನು ಕರ್ಮಗಳನ್ನ ಆಚರಣೆ ಮಾಡ್ತೇನೆ. ನಾನು ಒಂದು ವೇಳೆ ಕರ್ಮಗಳನ್ನ ಮಾಡಲಿಲ್ಲ ಅಂತ ಆದ್ರೆ ಏನಾಗುತ್ತೆ ಅಂತಂದ್ರೆ ಜನರು ಕರ್ಮಗಳನ್ನ ಮಾಡೋದಿಲ್ಲ. ಸರಿ, ನೀನು ಕರ್ಮವನ್ನ ಮಾಡಬೇಡ, ಜನರು ಕರ್ಮ ಮಾಡೋದು ಬೇಡ. ಆ ಜನರು ಹಾಗೆ ಇರಲಿ, ನೀನು ಹಾಗೆ ಇರು ಅನ್ನೋದಾದ್ರೆ, ಜನರು ಕರ್ಮವನ್ನ ಮಾಡಲಿಲ್ಲ ಅಂತಾದ್ರೆ ನರಕಾದಿ ಅನರ್ಥಗಳಿಗೆ ಹೋಗಬೇಕಾಗುತ್ತೆ ಎಲ್ಲ ಜನರು. ಅಂದ್ರೆ ಸ್ವವಿಹಿತವಾದಂತಹ ಕರ್ಮಗಳನ್ನು ಅದಕ್ಕೋಸ್ಕರವೇ ಆಚರಣೆ ಮಾಡಬೇಕು. ಇದನ್ನ ನಾನು ಮಾಡಲಿಲ್ಲ ಅಂತಂದ್ರೆ ಅವ್ರು ಬಿಡ್ತಾರೆ. ಅವರು ಬಿಟ್ರೆ ಮತ್ತೆ ಅವರು ನರಕಾದಿ ಅನರ್ಥಗಳಿಗೆ ಅಲ್ಲೂ ಕೂಡ ದೇವರ ಕಾರುಣ್ಯವೇ ಇರೋದು. ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಜ್ಜನರ ಮೇಲೆ ಕಾರುಣ್ಯ ತುಂಬಿ ತುಂಬಿ ಕಾಣುತ್ತೆ. ತಾನು ಯಾಕೆ ಅನುಷ್ಠಾನವನ್ನು ಮಾಡ್ತಾನೆ ಅಂದ್ರೆ ನಾವು ನರಕಾದಿ ಅನರ್ಥಕ್ಕೆ ಹೋಗಬಾರ್ದಂತೆ ಅವನು ನೋಡಿ ನಾವು ಕಲಿತೀವಿ, ಅದರಿಂದ ಮಾಡ್ತಾನೆ. ಆದ್ರಿಂದ ಈ ಜನರೆಲ್ಲರೂ ಕೂಡ ನರಕಾದಿ ಅನರ್ಥಗಳಿಗೆ ಹೋಗಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಕರ್ಮಾಚರಣೆಯನ್ನು ಮಾಡಿದೆ ಅಂತಾದ್ರೆ ನನ್ನನ್ನು ಅನುಸರಿಸ್ತಾರೆ, ಇದೆಲ್ಲವೂ ಅವರಿಗೂ ತಪ್ಪುತ್ತೆ. ಮತ್ತಷ್ಟೇ ಅಲ್ಲ, ಈ ವರ್ಣಾಶ್ರಮ ಧರ್ಮ ಮುಂತಾದವುಗಳು ಏನೇನಿದೆಯೋ ಅದೆಲ್ಲವೂ ವ್ಯತ್ಯಾಸವಾಗಿ ಬಿಡುತ್ತೆ. ಎಲ್ಲವೂ ವ್ಯತ್ಯಾಸವಾಯಿತು ಅಂತಾದ್ರೆ ಜನರೆಲ್ಲರೂ ಕೂಡ ಎಲ್ಲ ಜನರು ಏನಾಗಬೇಕಾಗುತ್ತೆ ಅಂದ್ರೆ ನರಕಾದಿ ಅನರ್ಥಗಳಿಗೆ ಹೋಗುವುದು ಅಂತಾದ್ರೆ ತಮ್ಮನ್ನ ತಾವು ಹೊಂದಿಕೊಂಡಂತಾಗುತ್ತೆ ಎಲ್ಲ ಜನರು. ಅದಕ್ಕೋಸ್ಕರವೇ ಈಗ ನಮಗ್ ಕೊಟ್ಟಂತಹ ಜನ್ಮವನ್ನ, ನಮಗ್ ಕೊಟ್ಟಂತಹ ಕೆಲಸವನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ ಏನಾಯ್ತು? ನಮ್ಮನ್ನ ನಾವು ಕೂತ್ಕೊಂಡಂಗೆ ತಾನೆ. ಅದಕ್ಕೋಸ್ಕರ ಹಾಗೆ ಎಲ್ಲ ಜನರ ಸ್ಥಿತಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂತಂದ್ರೆ ನಾನು ಕೂಡ ಕರ್ಮಗಳನ್ನ ಆಚರಣೆ ಮಾಡ್ತೇನೆ, ಕೃಷ್ಣ ಪರಮಾತ್ಮ ಹೇಳಿದಂತೆ. ಆದ್ರಿಂದ ಅದಕ್ಕೋಸ್ಕರ ನಾನೇ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದೇನೆ ಅಂದ್ರೆ ನೀನು ಕರ್ಮವನ್ನ ಆಚರಣೆ ಮಾಡಲೇಬೇಕು. ಅಂದ್ರೆ ಅಂತದೊತ್ತು ಯುದ್ಧವನ್ನ ನೀವು ಮಾಡಲೇಬೇಕು ಅಂತ ಅರ್ಥ. ಇದಕ್ಕೆ ರಾಯರು ವ್ಯಾಖ್ಯಾನವನ್ನ ಮಾಡ್ತಾರೆ. ಏನು? ಕಿಂಚ ಪ್ರಯೋಜನ ಮಾತ್ರ ಹೀನೇನಾಪಿ ಮಯ ಕೇವಲ ಅನುಗ್ರಹೇಣ ಲೋಕ ಸಂಗ್ರಹಾರ್ಥಂ ಕರ್ಮ ಕ್ರಿಯತೆ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪ್ರಯೋಜನ ಮಾತ್ರ ಹೀನೇನಾಪಿ, ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ ಪರಮಾತ್ಮನಿಗೆ ಈ ಎಲ್ಲ ಕರ್ಮಗಳನ್ನು ಮಾಡೋದ್ರಿಂದ. ಆ ಪ್ರಯೋಜನ ಇಲ್ಲದೇ ಇದ್ರೂ ಸಹಿತ ಮಯ ಕೃಷ್ಣ ಪರಮಾತ್ಮ ಹೇಳೋದು, ನಾನು ಯಾಕೆ ಕರ್ಮಗಳನ್ನು ಮಾಡ್ತೇನೆ? ಕೇವಲ ಅನುಗ್ರಹೇಣ, ಎಲ್ಲ ಸಜ್ಜನರ ಮೇಲೆ ಅನುಗ್ರಹ ಮಾಡಬೇಕಿದೆ. ಅನುಗ್ರಹ ಅಂದ್ರೆ ಏನು? ನಾನು ಮಾಡಿ ತೋರಿಸಿದ್ರೆ ತಾನೇ ಅವರು ನರಕಾದಿ ಅನರ್ಥಗಳಿಗೆ ಹೋಗದೆ ಅವ್ರು ಮಾಡೋದು. ಅದರಿಂದ ಕೇವಲ ಆ ಸಜ್ಜನರ ಅನುಗ್ರಹದಿಂದ ಲೋಕ ಸಂಗ್ರಹಾರ್ಥ, ಎಲ್ಲ ಜನರು ಈ ಮಾರ್ಗಕ್ಕೆ ಬರಲಿ, ತಮ್ಮ ಎಲ್ಲ ನರಕಾದಿ ಅನರ್ಥಗಳನ್ನು ಹೋಗಲಾಡಿಸಿಕೊಳ್ಳಿ ಎನ್ನುವ ಕಾರಣದಿಂದ ನಾನು ಕರ್ಮ ಕ್ರಿಯತೆ, ನಾನು ಕೂಡ ಎಲ್ಲ ಕರ್ಮಗಳನ್ನ ಮಾಡ್ತಕ್ಕಂಥವನಾಗ್ತೇನಪ್ಪ. ಮುಕ್ತವು ಆನಂದ ವೃದ್ಧಿ ಪ್ರಯೋಜನವತ ಜ್ಞಾನಿನ ತತ್ ಕರ್ತವ್ಯ ಮಿತಿ ಕಿಂ ವಾಚ್ಯಂ ಇತಿ ಭಾವೇನ ಆಹ ನಮ ಇತ್ಯಾದಿ ತ್ರಿಭಿ. ಇನ್ನೊಂದು ಹೇಳ್ತಾರೆ, ಸರಿ ಕೃಷ್ಣ ಪರಮಾತ್ಮ ಮಾಡ್ತಾನೆ, ಸರಿ ಅವನನ್ನ ಉಪಾಸನೆ ಮಾಡುವಂತಹ ಜ್ಞಾನಿಗಳು ಯಾಕೆ ಮಾಡಬೇಕು ಕರ್ಮಾದಿಗಳನ್ನ ಅಂತಂದ್ರೆ, ಅಪರೋಕ್ಷ ಜ್ಞಾನವಾದ ಮೇಲೂ ಯಾವ ಅಪರೋಕ್ಷ ಜ್ಞಾನಿ ಕರ್ಮವನ್ನ ಲೋಪ ಮಾಡ್ತಾನೋ ಆನಂದ ಹ್ರಾಸ ಇದೆ ಮೋಕ್ಷದಲ್ಲಿ. ಅದಕ್ಕೋಸ್ಕರ ಜ್ಞಾನಿಗಳು ಕರ್ಮವನ್ನ ಆಚರಣೆ ಮಾಡಲೇಬೇಕು. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ? ಕೃಷ್ಣ ಪರಮಾತ್ಮ ನಾನೇ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ ಮೇಲೆ ಅಪರೋಕ್ಷ ಜ್ಞಾನ ಆಗೋಗಿದೆ, ಎಲ್ಲ ಕರ್ಮ ಬಿಟ್ಟುಬಿಡೋಣ? ಇಲ್ಲ, ಅವರು ಬಿಟ್ಟಾಗಲೂ ಕೂಡ ಕ್ಷಮೆ ಇದೆ. ಯಾವಾಗ? ಅಂತಹ ಸಮಾಧಿ ಅವಸ್ಥೆಗೆ ಅವರು ಹೋಗಿ ಇದ್ದಾಗ ಅವಾಗ ಅವರು ಬಿಟ್ರೆ ಸರಿ. ಆದ್ರೆ ಅಂತಹ ಜ್ಞಾನಿಗಳು ಆ ಅವಸ್ಥೆಯಿಂದ ಸ್ವಲ್ಪ ಹೊರಗೆ ಬಂದಾಗ ಕರ್ಮಗಳನ್ನ ಅವರು ಬಿಡಂಗಿಲ್ಲ. ಅಲ್ಲಿ ಅವರು ಬಿಟ್ಟರು ಅಂತಾದ್ರೆ ಮೋಕ್ಷಾವಸ್ಥೆಯಲ್ಲಿ ಅವರಿಗೆ ಸುಖ ಹ್ರಾಸವಾಗುತ್ತೆ. ಅದಕ್ಕೋಸ್ಕರ ಆ ಎಲ್ಲರ ಜ್ಞಾನಿಗಳು ಮಾಡಬೇಕು ಅಂತ ಹೇಳೋದು ಏನಿದೆ, ಕೃಷ್ಣನೇ ಮಾಡ್ತಾ ಇರಬೇಕಾದ್ರೆ ಆ ಎಲ್ಲ ಜ್ಞಾನಿಗಳು ಮಾಡೇ ಮಾಡ್ತಾರೆ. ಆ ಎಲ್ಲ ಜ್ಞಾನಿಗಳನ್ನ ಅನುಸರಿಸುವಂತಹ ಎಲ್ಲ ಸಜ್ಜನರು ಕರ್ಮಗಳನ್ನ ಮಾಡಲೇಬೇಕು ಅನ್ನೋದು ಅಭಿಪ್ರಾಯ. ಇದರಂತೆ ಆ ಕೃಷ್ಣ ಪರಮಾತ್ಮ ನಾನೇ ಸ್ವಯಂ ಕರ್ಮಾದಿಗಳನ್ನ ಆಚರಣೆ ಮಾಡ್ತೇನೆ ಅಂತ ಹೇಳ್ತಾ ಯಾರೂ ಕೂಡ ಕರ್ಮಗಳನ್ನ ಬಿಡ್ತಕ್ಕಂಥವ್ರು ಆಗ್ಬಾರದು ಅನ್ನುವ ಸಂದೇಶವನ್ನು ಕೊಡುತ್ತಾ, ಅರ್ಜುನ ನಾನೇ ಮಾಡ್ತೇನೆ ಎಂದ ಮೇಲೆ ನೀನು ನಿನ್ನ ಕರ್ಮವನ್ನ ಮಾಡಬೇಕು. ಕ್ಷತ್ರಿಯನಾಗಿದ್ದೇ ಆದ್ರಿಂದ ಯುದ್ಧವನ್ನ ಮಾಡಲೇಬೇಕು ಅನ್ನುವ ಅರ್ಥದಲ್ಲಿ ಇಷ್ಟೆಲ್ಲ ವಿಷಯಗಳನ್ನ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗಿದ್ದಾನೆ. ಮತ್ತಷ್ಟೇ ಅಲ್ಲ, ಹಿಂದೂ ಹೇಳಿದ್ದಾನೆ, ಇವಾಗಲೂ ಮತ್ತು ಇನ್ನೊಮ್ಮೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಫಲದ ಆಸೆಯನ್ನ ಬಿಡ್ತಕ್ಕಂಥವರಾಗಿ ನೀವು ಕರ್ಮದಲ್ಲಿ ಆಸಕ್ತಿಯನ್ನ ನೀವು ಹೊಂದಬೇಕು ಎಲ್ಲ ಸಜ್ಜನರು. ಯಾಕೆ ಅಂತಂದ್ರೆ ಶಕ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ್ ತಥಾ ಶಕ್ತಿ ಚಿಕೀರ್ಷು ಲೋಕ ಸಂಗ್ರಹಂ. ಏನು ಅಂತಂದ್ರೆ ಅಜ್ಞ ಜನರು ಕರ್ಮ ಫಲ ಅಂದ್ರೆ ಯಾಕೆ ಕರ್ಮಗಳನ್ನ ಮಾಡ್ತಾರೆ ಅಂತಂದ್ರೆ ಪ್ರಾಯ ಎಲ್ಲ ಅಜ್ಞ ಜನರು ಕೂಡ ಫಲಾಪೇಕ್ಷೆಯನ್ನು ಇಟ್ಟುಕೊಂಡೇ ಕರ್ಮದಲ್ಲಿ ತೊಡಗುತ್ತಾರೆ. ಫಲಾಪೇಕ್ಷೆಯನ್ನ ಇಟ್ಟುಕೊಂಡೇ ಅವರು ಕರ್ಮಗಳನ್ನು ಮಾಡ್ತಾರೆ. ಹಾಗೇನೆ ಜ್ಞಾನಿ ಆದವನು ಕೂಡ ಫಲದ ಅಪೇಕ್ಷೆಯನ್ನು ಇಲ್ಲದೆ ತಾನು ಏನು ಮಾಡಬೇಕು? ಕೇವಲ ಲೋಕ ಸಂಗ್ರಹಕ್ಕೋಸ್ಕರ ಕರ್ಮಗಳನ್ನ ಆಚರಣೆ ಮಾಡಬೇಕು. ಅಂದ್ರೆ ಹೀಗೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋ ಮಾತನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಅಂದ್ರೆ ಜ್ಞಾನಿಗಳು ಯಾಕೆ ಅನುಷ್ಠಾನವನ್ನು ಮಾಡಬೇಕು ಅಂತಂದ್ರೆ
ಅಜ್ಞರಾದಂತಹ ಜನರು ಫಲಾಪೇಕ್ಷೆಯನ್ನು ಇಟ್ಟುಕೊಂಡಾದ್ರೂ ಅವರು ಏನ್ ಮಾಡ್ತಾರೆ, ಕರ್ಮಗಳಲ್ಲಿ ಆಸಕ್ತರಾಗ್ತಾರೆ. ಹೇಗೋ ಜ್ಞಾನಿ ಆದವನು ಯಾವತ್ತೂ ಕೂಡ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಯಾವುದರಲ್ಲಿ ಕರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದಬೇಕು. ಅದನ್ನ ರಾಯರು ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡುವ ರೂಪದಲ್ಲಿ ಈ ಶ್ಲೋಕವನ್ನ ವ್ಯಾಖ್ಯಾನ ಮಾಡ್ತಾರೆ. ನಾನು ಅಜ್ಞವತ್ ಆಗ್ರಹೇಣ ಜ್ಞಾನಿನಾಪಿ ಕರ್ಮ ಕಾರ್ಯಂಚೆ ತರಿ ವಿದ್ವದ್ ಕರ್ಮಣೋ ಅವಿಶೇಷ ಪ್ರಸಂಗ ಇತ್ಯತಃ ಆಹ. ಏನು, ಜ್ಞಾನಿಯಾದವನು ಕರ್ಮಗಳನ್ನು ಆಚರಣೆ ಮಾಡಬೇಕು, ಅಜ್ಞಾನಿಯಾದವನು ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿದೆ. ಇಬ್ಬರಿಗೂ ಏನು ವ್ಯತ್ಯಾಸ? ಅಜ್ಞಾನಿಯೂ ಕರ್ಮವನ್ನು ಆಚರಣೆ ಮಾಡ್ತಾನೆ, ಅಪರೋಕ್ಷ ಜ್ಞಾನಿಯಾದವನು ಕರ್ಮಗಳನ್ನು ಆಚರಣೆ ಮಾಡ್ತಾನೆ. ಯಾಕೆ ಅಂತಂದ್ರೆ ಮೋಕ್ಷದಲ್ಲಿ ಸುಖದ ಆಸೆ ಇದೆ, ಆದ್ರಿಂದ ಅಪರೋಕ್ಷ ಜ್ಞಾನಿಯಾದವನು ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿದೆ. ಹೌದಾ? ಅಜ್ಞಾನಿಯಾದವನಂತ ಮಾಡಲೇಬೇಕು. ಹಾಗಾದ್ರೆ ಇವರಿಬ್ಬರಿಗೆ ಏನು ವ್ಯತ್ಯಾಸ? ಅಜ್ಞಾನಿಯಾದವನು ಕರ್ಮಗಳನ್ನು ಆಚರಣೆ ಮಾಡ್ತಾನೆ, ಸುಜ್ಞಾನಿಯೂ ಕರ್ಮವನ್ನು ಆಚರಣೆ ಮಾಡ್ತಾನೆ. ವ್ಯತ್ಯಾಸ ಏನು ಇವರಿಗೆ ಅಂತಂದ್ರೆ ಅದಕ್ಕೆ ಈ ಶ್ಲೋಕ ಹೊರಟಿದೆ. ಏನು ಕೃಷ್ಣ ಪರಮಾತ್ಮ ಹೇಳಿದ, ನೋಡಪ್ಪ, ಅಜ್ಞ ಜನರು ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮಗಳಲ್ಲಿ ನಾವು ತೊಡಗುತ್ತಾರೆ. ಆದ್ರೆ ಒಳ್ಳೆ ಸುಜ್ಞಾನ ಇರತಕ್ಕಂತಹ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಫಲಾಪೇಕ್ಷೆಯಿಂದ ಬಿಟ್ಟು ತಾವು ಕರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದತಕ್ಕಂಥವರಾಗ್ತಾರೆ. ಆದ್ರಿಂದ ಈ ವ್ಯತ್ಯಾಸ ಅಜ್ಞರಿಗೆ ಒಂದು ಸುಜ್ಞಾನಿಗಳಿಗೆ ಇರ್ತಕ್ಕಂಥದ್ದು ಅನ್ನುವ ಮಾತನ್ನ, ಯಾಕಂದ್ರೆ ಅವನೇ ಇದೆಲ್ಲ ಒಂದು ಬರ್ತಕ್ಕಂತಹ ನಮ್ಮ ಸಂದೇಹಗಳನ್ನ ಕೃಷ್ಣ ಪರಮಾತ್ಮನೇ ಪರಿಹಾರ ಮಾಡಬೇಕಲ್ಲ. ಅದರಿಂದ ಆ ಸಂದೇಹದ ಪರಿಹಾರವನ್ನು ಕೂಡ ಪರಿಹಾರ ರೂಪವಾಗಿ ಈ ಶ್ಲೋಕವನ್ನ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗಿದ್ದಾನೆ. ಮುಂದೆ ಜ್ಞಾನಿಗಳ ಅನುಷ್ಠಾನ ಏನಿದೆಯೋ ಅದು ಅಜ್ಞಾನಿಗಳಿಗೆ ಶಿಕ್ಷಣ ಅಂತಾನೆ. ಯಾಕೆ ಅಂತಂದ್ರೆ ನವುದ್ಧಿರ್ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಸರಿ, ಅವರು ಕರ್ಮಗಳನ್ನು ಆಚರಣೆ ಮಾಡಲಿ ಸರಿ, ಆದ್ರೆ ದೊಡ್ಡವರು ಕರ್ಮಗಳನ್ನು ಬಿಟ್ರು ಅಂತಾದ್ರೆ ಈ ಯಾರು ಅಜ್ಞ ಜನರಿರ್ತಾರಲ್ಲ ಅವರು ಕೂಡ ಕರ್ಮಗಳನ್ನು ಬಿಟ್ಟು ಬಿಡ್ತಾರೆ. ಅದಕ್ಕೋಸ್ಕರ ದೊಡ್ಡವರು ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಇನ್ನೊಮ್ಮೆ ಅಂದ್ರೆ ಅದನ್ನೇ ದೃಢಪಡಿಸ್ತಾನೆ ಕೃಷ್ಣ ಪರಮಾತ್ಮ. ಮೇಲಿಂದ ಮೇಲೆ ವಿಷಯವನ್ನ ದೃಢಪಡಿಸ್ತಾನೆ. ಏನು ಅಂತಂದ್ರೆ ಅಜ್ಞಾನಿಗಳೇನಿದ್ದಾರೋ ಅವರು ಕರ್ಮಾಸಕ್ತರಾಗಿ ಇರ್ತಾರೆ. ಕರ್ಮಾಸಕ್ತರಾಗಿದ್ದಾಗ ಅವರ ಬುದ್ಧಿ ಅನ್ನೋದು ಚಂಚಲವಾಗಿ ಇರ್ತದೆ. ಏನು, ಚಂಚಲವಾದಂತಹ ಬುದ್ಧಿ. ಅಜ್ಞ ಜನರದ್ದು ಹಾಗೆ ಅಲ್ವಾ, ಏನೋ ಅನ್ಕೊಂಡಿರ್ತೇವೆ, ಇಷ್ಟು ಅನುಷ್ಠಾನ ಮಾಡಬೇಕು, ಏಕಾದಶಿ ಇವತ್ತು ಇಷ್ಟು ಜಪ ಮಾಡೋಣ, ಅಥವಾ ಏಕಾದಶಿ ಆದ್ರಿಂದ ಇಷ್ಟು ಪಾರಾಯಣ ಮಾಡೋಣ ಅಂತ ಕೂತಿರ್ತೇವೆ. ಅಷ್ಟರಲ್ಲೇ ಮಚ್ಚರು, ಇಲ್ಲಿ ನಾಳೆ ನೋಡೋಣ, ಇವತ್ತು ಸಾಕು ಅಂತ ಅನಿಸುತ್ತೋ ಇಲ್ವೋ. ಆದ್ರೆ ಅಜ್ಞ ಜನರಿಗೆ ಏನು ಆ ಬುದ್ಧಿ ಇದೆಯೋ ಆ ಬುದ್ಧಿ ಚಂಚಲವಾಗಿರ್ತದೆ. ಆ ಚಂಚಲವಾಗಿರುತ್ತಾದ್ರಿಂದನೇ ಸ್ವಲ್ಪ ಏನೋ ಮಾಡಕ್ಕೆ ಅಂತ ಹೋಗ್ತಾರೆ, ಬಿಟ್ಬಿಟ್ಟು ಹೋಗ್ತಾರೆ. ಈ ಸ್ಥಿತಿಯೆಲ್ಲ ಅಜ್ಞ ಜನರಿಗೆ ಬರುತ್ತೆ. ಈ ಸ್ಥಿತಿಯನ್ನ ಅವರ ಮನಸ್ಸಿನಲ್ಲಿ ಹೋಗಲಾಡಿಸಬೇಕು ಅಂತಾದ್ರೆ ಸುಜ್ಞಾನಿಗಳು ಅಂತ ಯಾರಿರ್ತಾರೋ ಅವರು ನಿಯತವಾಗಿ ಕೂತ್ಕೊಂಡು ಈ ಪರಮಾತ್ಮನ ಅನುಷ್ಠಾನಗಳನ್ನೆಲ್ಲವನ್ನು ಮಾಡಿದ್ರು ಅಂತಾದ್ರೆ ಅವರನ್ನ ನೋಡಿ ಇವರು ಅನುಸರಿಸ್ತಾರೆ. ಎಂತ ಕೆಲಸ ಇದೆ, ಅಷ್ಟು ವಯಸ್ಸಾಗಿದ್ರು ಕೂಡ, ಅಷ್ಟು ದೊಡ್ಡವರಾದ್ರು, ಮನೇಲಿ ನೋಡ್ತೇವಲ್ಲ, ಯಾಕೆ ನಾವು ತಾತಂದ್ರ ನೋಡಿ ಬೆಳಿಬೇಕು ಅಂದ್ರೆ ಇದಕ್ಕೆ. ತಾತಂದ್ರ ಎಲ್ಲರೂ ಹಿಂದಿನವರೆಲ್ಲರೂ ಹಾಗೆ ಬದುಕ್ತಾ ಇದ್ದಾದ್ರಿಂದ ಅಷ್ಟು ವಯಸ್ಸಾದರೂ ಕೂಡ ಅವರು 3 ತಾಸು 2 ತಾಸು ಕೂತು ಅನುಷ್ಠಾನವನ್ನು ಮಾಡ್ತಾರೆ, ಏಕಾದಶಿ ಉಪವಾಸವನ್ನು ಮಾಡ್ತಾರೆ. ಇಷ್ಟೆಲ್ಲ ಬಲ ಇದೆ ನನಗೆ, ಮಧ್ಯದಲ್ಲಿ ಬಿಟ್ಬಿಡ್ತೇನಲ್ಲ ಅಂತ ಬುದ್ಧಿ ವ್ಯತ್ಯಾಸವಾಗಿ ಮತ್ತೆ ಅನುಷ್ಠಾನದಲ್ಲಿ ತೊಡಗೋದು ಇದೆಯೋ ಇಲ್ವೋ? ಇದ್ದೇ ಇದೆ. ಅದಕ್ಕೋಸ್ಕರ ದೊಡ್ಡವರು ಅನುಷ್ಠಾನವನ್ನು ಮಾಡಬೇಕು. ಒಬ್ಬರಾದ್ರೂ ಮನೆಯಲ್ಲಿ ಅಂಥವ್ರು ಇರಬೇಕು ಅಂತ. ಎಲ್ಲರೂ ಲೌಕಿಕದವರೇ ಆಗಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಎಷ್ಟೋ ಜನ ತಮಾಷೆ ಮಾಡ್ತಿರ್ತಾರೆ, ಲೌಕಿಕದ ಹೆಣ್ಣು ಮತ್ತೆ ಪಾರಮಾರ್ಥಿಕದ ಪುರುಷ ಇಬ್ಬರಿಗೆ ವಿವಾಹವಾಗಬಾರ್ದಂತ. ಆಯ್ತು ಅಂತಾದ್ರೆ ಆ ಒಂದು ಲೌಕಿಕದ ಆ ಹುಡುಗಿ ಏನಿರ್ತಾಳ ಅವರೆಲ್ಲ ಸ್ನೇಹಿತರು ಬಂದಾಗ ಅವಳು ಹೇಳ್ತಿರ್ತಾಳಂತೆ, ನನ್ ಗಂಡಂಗೆ ಗೊತ್ತಿರೋದು 3 ಅಂತ, ಒಂದು ತುಳಸಿ ಕಟ್ಟೆ, ಒಂದು ಬಾವಿ ಕಟ್ಟೆ, ಒಂದು ದೇವ್ರ ಕಟ್ಟೆ ಅಂತ. ಈ ಸ್ಥಿತಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಒಬ್ಬರಾದ್ರೂ ಮನೆಯಲ್ಲೇ ಹೇಗಿರಬೇಕು ಅಂತಂದ್ರೆ ಆಧ್ಯಾತ್ಮಿಕವಾಗಿ ಇದ್ದೇ ಇರಬೇಕು. ಅವ್ರು ನೋಡಿ ಎಲ್ಲರೂ ತಿಳ್ಕೊತಾರೆ. ಇವತ್ತು ಹಿಂದಿನ ಕಾಲದಲ್ಲೆಲ್ಲ, ಇತ್ತೀಚೆಗೂ ಎಷ್ಟೋ ಜನರ ಮನೇಲಿ ನೋಡ್ತೇವೆ, ಆ ಚಿಕ್ಕ ಮಕ್ಕಳು ದೊಡ್ಡವ್ರ ದಿನ ಪೂಜೆ ಮಾಡೋದು ನೋಡಿ 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 ಅದು ಒಂದು ಗಂಟೆ ಇಟ್ಕೊಂಡು ಒಂದು ಮಂಗಳಾರತಿ ಇಟ್ಕೊಂಡು, ಗಂಟೆ ಹೊಡಿಯಕ್ ಬರದೇ ಇದ್ರು ಆ ಗಂಟೆ ಎತ್ತಕ್ಕೂ ಆಗಲ್ಲ. ಅದಕ್ಕೆ ಅಷ್ಟು ದೊಡ್ಡ ಗಂಟೆ ಇದ್ರು ಏನೋ ಮಾಡಿ ಏನೋ ಒಂದು ದೇವ್ರ ಪೂಜೆ ಅಂತ ಮಾಡೋದು. ಯಾಕೆ ಅಂತಂದ್ರೆ ದೊಡ್ಡವ್ರು ನೋಡಿ ಕಲಿಯುತ್ತೆ. ಹಾಗೇನೆ ಅಜ್ಞಾನಿಗಳು ತಾವು ಮಾಡ್ತಕ್ಕಂತಹ ಕ್ರಮದಿಂದ ಚ್ಯುತರಾಗುವಂತಹ ಒಂದು ಕಾರ್ಯ ಯಾವಾಗಲೂ ನಡೀತಾ ಇರುತ್ತೆ. ಯಾಕೆ ಅಂತಂದ್ರೆ ಬುದ್ಧಿ ಚಂಚಲವಾದ್ರಿಂದ ಆ ಬುದ್ಧಿ ಸ್ಥಿರವಾಗಬೇಕು ಅವರಿಗೆ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂತಹ ದೊಡ್ಡವರು ಜ್ಞಾನಿಗಳು ಸದಾಕಾಲ ಅನುಷ್ಠಾನವಂತರಾಗಿದ್ರು ಅಂತಂದ್ರೆ ಈ ಕೆಲಸ ನಾನು ಮಾಡಬಾರದು ಅಂತ ಹೇಳಿ ಅವರೂ ಕೂಡ ಉತ್ತಮವಾದ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಅದಕ್ಕೋಸ್ಕರ ದೊಡ್ಡವರ ಅನುಷ್ಠಾನವನ್ನು ಮಾಡಬೇಕು.
ಹಾಗಾದ್ರೆ ತೋರಿಕೆ ಆಯ್ತಲ್ಲ ಇದು ಅಂತಂದ್ರೆ, ಹೌದು ತೋರಿಕೆಯಾಗಿ ಮಾಡ್ಬೇಕಾಗತ್ತೆ ಕೆಲವು ಸಲ. ಯಾಕೆ ಅಂತಂದ್ರೆ ತೋರಿಕೆಗೆ ಮಾಡುವಂತಂದ್ರೆ ನೀನು ಮಾಡೋದು ಮಾಡ್ತಾ ಇರೋ, ಇನ್ನೊಬ್ರಿಗೆ ಗೊತ್ತಾಗೋಂಗೆ ಮಾಡ್ಬೇಕು ನಾವು. ಯಾಕೆ ಅಂತಂದ್ರೆ ಅವ್ರು ಇದಕ್ಕೆ ಬರ್ಬೇಕಲ್ಲ, ಅವ್ರು ಇದಕ್ಕೆ ಬರ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು ತಾನೆ. ಅದಕ್ಕೋಸ್ಕರ ಮನೆಯಲ್ಲಿ ಆದಷ್ಟು ಹಿಂದಿನ ಕಾಲದಲ್ಲೂ ಜೋರಾಗಿ ಮಂತ್ರ ಹೇಳೋದು, ಗಂಟೆ ಜಾಂಟೆ ಇತ್ಯಾದಿಗಳನ್ನ ವಿಶೇಷವಾಗಿ ಮಾಡಿ ಆ ಒಂದು ಸಂಸ್ಕಾರವನ್ನು ಕೊಡ್ತಾ ಇದ್ರು. ಅದಕ್ಕೋಸ್ಕರವೇ ದೊಡ್ಡವರು ಕೂಡ ಆ ಬುದ್ಧಿ ಚಾಂಚಲ್ಯ, ಅಜ್ಞರಲ್ಲಿ ಇರ್ತಕ್ಕಂತಹ ಬುದ್ಧಿ ಚಾಂಚಲ್ಯ ಹೋಗಲಿ ಎನ್ನುವ ಉದ್ದೇಶದಿಂದ ಅವರು ಕೂಡ ಅನುಷ್ಠಾನಗಳನ್ನ ಮಾಡ್ತಾರೆ ಅನ್ನುವ ಮಾತನ್ನ ತಿಳಿಸಿಕೊಡ್ತಾರೆ. ಇದನ್ನ ರಾಯರು ವ್ಯಾಖ್ಯಾನವನ್ನ ಮಾಡ್ತಾರೆ. ಅಜ್ಞಾನ ಕರ್ಮಣಿ ಶಕ್ತಿಂ ಜನಯಿತುಮಪಿ ಜ್ಞಾನಿನ ಕರ್ಮ ಕಾರ್ಯಂ ಇತ್ಯಾಹ. ಏನು, ಈ ಅಜ್ಞರಿಗೂ ಕೂಡ ಕರ್ಮಾಚರಣೆಯಲ್ಲಿ ಆಸಕ್ತಿ ಬರುವಂತೆ ಮಾಡಬೇಕಲ್ಲ. ಈಗ ಇನ್ನೊಬ್ಬರನ್ನ ಕರ್ಮಗಳಿಗೆ ತರಬೇಕು ಸರಿ, ಬಲವಂತವಾಗಿ ಬಂದಿದ್ರೆ ಅದು ಉಪಯೋಗ ಇಲ್ಲ. ಹಿಂದೆ ಕೃಷ್ಣ ಪರಮಾತ್ಮ ಏನು ಹೇಳಿದ, ಎಲ್ಲ ಅಜ್ಞ ಜನರು ಕೂಡ ಕರ್ಮಾನುಷ್ಠಾನವನ್ನು ಮಾಡ್ಲಿಕ್ಕೆ ಬರಬೇಕು ಅಂತಾದ್ರೆ ಈ ಸುಜ್ಞಾನಿಗಳಾದವರು ಅನುಷ್ಠಾನವನ್ನು ಮಾಡಬೇಕು. ಅವರು ಅನುಷ್ಠಾನ ಮಾಡಿದ್ರೆ ಎಲ್ಲರೂ ಇಲ್ಲಿ ಬರ್ತಕ್ಕಂಥವರಾಗ್ತಾರೆ, ಇಷ್ಟೇ ಹೇಳಿದ. ಸರಿ, ಬಲಾತ್ಕಾರದಿಂದ ಬಂದಿದ್ರೆ ಆದ್ರೆ ಅವರಿಗೆ ಅದರಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಕಾದ್ದು ಈ ಸುಜ್ಞಾನಿಗಳ ಕರ್ತವ್ಯ. ಅದಕ್ಕೋಸ್ಕರವೂ ಆ ಸುಜ್ಞಾನಿಗಳೇನು ಮಾಡ್ತಾರೆ, ಅಜ್ಞಾನಾಂ ಕರ್ಮಣಿ ಶಕ್ತಿಂ ಜನಯಿತು. ಎಲ್ಲ ಈ ಅಜ್ಞ ಜನರು ಏನು ಕರ್ಮಾಚರಣೆಗಳನ್ನ ಮಾಡ್ತಾರೋ ಅವರಿಗೆ ಆ ಮಾಡುವ ಕರ್ಮದಲ್ಲಿ ಆಸಕ್ತಿಯನ್ನ ತರಿಸುವುದಕ್ಕೋಸ್ಕರ ಜನಯಿತುಮಪಿ ಜ್ಞಾನಿನಾಂ ಕರ್ಮ ಕಾರ್ಯ. ಜ್ಞಾನಿನ ಏನು ಈ ಜ್ಞಾನಿಗಳು ಅಂತಿದ್ದಾರೋ ಅವರಿಂದ ಈ ಉತ್ತಮವಾದಂತಹ ಕರ್ಮಾಚರಣೆಗಳು ಮಾಡಲೇಬೇಕು. ಅವರು ಕೂಡ ಈ ಎಲ್ಲ ಕರ್ಮಗಳನ್ನ ಆಚರಣೆ ಮಾಡೇ ಮಾಡ್ತಾರೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಇದೆಲ್ಲವೂ ಕೂಡ ನಮ್ಮ ಜೀವನವೇ, ನಾವೇ ಮನೆಯಲ್ಲಿ ನೋಡ್ತೇವಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಒಬ್ಬರು ಈ ತರ ಇದ್ರೂ ಕೂಡ ಎಷ್ಟೋ ಜನ ತಿದ್ಕೊಂಡಿದ್ದು ಕಂಡಿದೆ. ಅದು ಒಂದು ಭಯ ಆದ್ರೂ ಇರುತ್ತೆ ಮನೆಯಲ್ಲಿ. ಇಲ್ಲಪ್ಪ ಅವರು ಪೂಜೆ ಮಾಡ್ತಾರೆ, ದೊಡ್ಡವರು ಪೂಜೆ ಮಾಡ್ತಾರೆ, ಪಾರಾಯಣ ಮಾಡ್ತಿರ್ತಾರೆ, ಮನೆಯಲ್ಲಿ ಏನೇನೋ ಮಾಡಬಾರ್ದು ಅನ್ನುವ ಭಯ ಆದ್ರೂ ಇರುತ್ತೆ. ಎಷ್ಟೋ ಪುರಾಣಗಳು ನಾವು ನೋಡಲ್ವಾ, ಮಾಧವ ಬ್ರಾಹ್ಮಣನ ಕಥೆಯಲ್ಲೇ ನೋಡ್ತೇವೆ. ಅಕಾಲದಲ್ಲಿ ಬಯಸಬಾರದನ್ನ ಬಯಸಿದ್ದಕ್ಕೆ ಹೆಂಡತಿ ಏನಂದು, ಮನೆಯಲ್ಲಿ ಅಗ್ನಿ ಇದೆ, ಪರಶುರಾಮ ದೇವರ ಸನ್ನಿಧಾನ ಇದೆ, ಯಾಕೆ ವೃಕ್ಷಾಗ್ನಿ ಇಟ್ಕೊಂಡಿದ್ದಿ, ಅಗ್ನಿಹೋತ್ರವನ್ನು ಇಟ್ಕೊಂಡಿದ್ದೀನಿ ನೀವು, ಪರಶುರಾಮ ದೇವರ ಸನ್ನಿಧಾನ ಇದೆ, ಒಳ್ಳೆ ಸಾಧನೆಗಳನ್ನ ಮಾಡ್ಕೊಳ್ತಾ ಇರುವಂತಹ ಮಾತಾಪಿತೃಗಳಿದ್ದಾರೆ, ಇಲ್ಲಿ ಅಕಾರ್ಯವನ್ನ ಮಾಡೋದು ಬೇಡ, ಹೊನಕ್ಕೆ ಹೋಗೋಣ ಅಂತ ಹೇಳಿ ಹೆಂಡತಿ ಹೇಳಿದ್ಲೋ ಇಲ್ವೋ. ಅಂದ್ರೆ ಇದರಿಂದ ಏನು ಗೊತ್ತಾಗುತ್ತೆ, ಮನೆಯಲ್ಲಿ ಒಬ್ರು ದೊಡ್ಡವರು ಇದ್ರು ಅಂತಾದ್ರೆ ವ್ಯತ್ಯಾಸವಾದಂತಹ ಕಾರ್ಯಗಳು ಮಾಡ್ಲಿಕ್ಕೂ ಭಯವಾಗುತ್ತೆ. ಇದೆಲ್ಲವೂ ಕೂಡ ಅಜ್ಞರನ್ನ ಈ ಸನ್ಮಾರ್ಗಕ್ಕೆ ತರಿಸುವ ಕಾರ್ಯಗಳೇ ಇವೆಲ್ಲ. ಅಷ್ಟು ಭಯ ಇದ್ರೂ ಸಾಕು ಈಗಿನ ಕಾಲಕ್ಕೆ. ಮುಂದೆ ಎಂದೋ ಒಂದ್ ದಿವಸ ಆ ಭಯದಿಂದ ಸದ್ಬುದ್ಧಿ ಬಂದು ಇದಕ್ಕೆ ಬಂದೇ ಬರ್ತಾರೆ ಅಂತ. ಹಾಗೆ ಅಜ್ಞರನ್ನ ಆ ಒಂದು ಒಳ್ಳೆಯ ಕರ್ಮಗಳಲ್ಲಿ ಆಸಕ್ತಿಯನ್ನ ತಂದು ಕೊಡುವುದಕ್ಕೋಸ್ಕರ ಸುಜ್ಞಾನಿಗಳೂ ಕೂಡ ಉತ್ತಮವಾದ ಅನುಷ್ಠಾನಗಳನ್ನು ಮಾಡಲೇಬೇಕು ಎನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಇದಾದ ಮೇಲೆ ಈ ಕರ್ಮಗಳು ಎಂಥ ಕರ್ಮವನ್ನ ಮಾಡಿದ್ರೆ ನಮಗದು ಬಂಧಕ. ಅನೇಕ ಕರ್ಮಗಳನ್ನ ನಾವು ಆಚರಣೆ ಮಾಡ್ತೇವೆ. ಮಾಡಬೇಕಾದ್ರೆ ಫಲ ಇಚ್ಛೆ ಮುಂತಾದವುಗಳನ್ನು ಇಟ್ಟುಕೊಂಡು ಅನೇಕ ವಿಧವಾದಂತಹ ಫಲೇಚ್ಛೆಗಳನ್ನ, ಅಂದ್ರೆ ಮಾಡಬಾರದ ಇಚ್ಛೆಗಳನ್ನು ಇಟ್ಟುಕೊಂಡು ಎಷ್ಟೋ ಕರ್ಮಾನುಷ್ಠಾನವನ್ನ ಮಾಡ್ತೇವೆ ನಾವು. ಅದೆಲ್ಲವೂ ಕೂಡ ಬಂಧಕವೇ ಆಗುತ್ತೆ. ಅವನಿಗೆ ಇದಾಗಬಾರದು ಅಂತ ಏನೋ ಇಲ್ಲಿ ಮಾಡಿಬಿಡೋದು, ಅಥವಾ ಅವನಿಗೆ ಅದಾಗಲಿ ಅಂತ ಮಾಡೋದು, ಆ ಥರ ಎಲ್ಲ ಏನೋ ನಾವು ಕರ್ಮಾನುಷ್ಠಾನಗಳನ್ನು ಮಾಡ್ತೇವೆ, ವ್ಯತ್ಯಾಸಗಳಾಗುತ್ತೆ. ಅದೆಲ್ಲವೂ ಕೂಡ ಬಂಧಕವೇ. ಆ ರೀತಿಯ ಕರ್ಮಾನುಷ್ಠಾನವನ್ನು ಮಾಡಬಾರದು. ಎಲ್ಲ ವಿಷ್ಣು ಪೂಜಾರೂಪವಾದಂತಹ ಎಲ್ಲ ಕರ್ಮಾನುಷ್ಠಾನವನ್ನು ಮಾಡಿದಲ್ಲಿ ಅದು ಬಂಧನಕ್ಕೆ ಬಿಡುಗಡೆಯನ್ನು ಮಾಡಿಕೊಡುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ನೋಡಪ್ಪ ಅರ್ಜುನ, ನೀನು ಕೂಡ ಏನು ಮಾಡಬೇಕು ಅಂದ್ರೆ ಇಂತಹ ಪರಮಾತ್ಮನಲ್ಲೇ ನಿನ್ನ ಮನಸ್ಸನ್ನ ಇಡುವಂತೆ ನೀನು ಮಾಡಬೇಕು. ಅಂದ್ರೆ ನಮ್ಮ ಮನಸ್ಸು ಪರಮಾತ್ಮನಲ್ಲೇ ಇರಬೇಕು. ಅಂತಹ ಪರಮಾತ್ಮನಲ್ಲೇ ನಮ್ಮ ಮನಸ್ಸು ಇಟ್ಟುಕೊಂಡು ಮತ್ತೆ ಭಗವದ್ಭಕ್ತಿ ಜ್ಞಾನ ಇದೆಲ್ಲವನ್ನು ಇದು ಬಿಟ್ಟು ಬೇರೆಯನ್ನ ಏನೋ ಒಂದು ಅಪೇಕ್ಷಿಸಿ, ಅಂದ್ರೆ ಪರಮಾತ್ಮನಲ್ಲೇ ನಮ್ಮ ಮನಸ್ಸು ಸದಾಕಾಲ ಇರಬೇಕು. ಇದ್ದುಕೊಂಡು ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ ಇದು ಬರಲಿ ಎನ್ನುವ ಉದ್ದೇಶದಿಂದ ನಾವು ಕರ್ಮಾನುಷ್ಠಾನವನ್ನು ಮಾಡಬೇಕು. ಇದನ್ನ ಬಿಟ್ಟು ಬೇರೆ ಯಾವುದೋ ಒಂದು ಉದ್ದೇಶದಿಂದ ಕರ್ಮಗಳನ್ನ ಮಾಡಿದ್ವಿ ಅಂತಾದ್ರೆ ಅದರಿಂದ ಏನಾಗ್ತದೆ ಅಂತಂದ್ರೆ ನಮಗೆ ಪಾಪಗಳೇ ಬರುತ್ತೆ ಅಂತ ಹಿಂದೆ ಕೃಷ್ಣ ಹೇಳೇ ಇದ್ದಾನೆ. ಅದರಿಂದ ಅನ್ಯ ಕರ್ಮಗಳನ್ನ ಬಿಡ್ತಕ್ಕಂಥವನಾಗಿ ಪರಮಾತ್ಮನ ಜ್ಞಾನಕ್ಕೋಸ್ಕರ, ಪರಮಾತ್ಮನಲ್ಲಿ ಭಕ್ತಿ ಬೆಳಿಲಿ ಅನ್ನುವುದಕ್ಕೋಸ್ಕರ ನೀನು ಕರ್ಮಗಳನ್ನ ಮಾಡು. ಮತ್ತಷ್ಟೇ ಅಲ್ಲ, ಅಹಂಕಾರವನ್ನ ಬಿಡಬೇಕು. ಏನು, ಅದೇ ಪರಮಾತ್ಮ ನಿರ್ಮಮ ಅನ್ನೋದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಇದೆಲ್ಲದಕ್ಕೂ ರಾಯರು ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಸರ್ವಾಧಿಕ ಪರಮಾತ್ಮ ಭೂತ ಮನ್ನಿಷ್ಠ ಮನಸ. ಏನು ಅಂತಂದ್ರೆ ಯಾವಾಗಲೂ ಕೂಡ ನೀನು ಹೇಗೆ ಇರಬೇಕು ಅಂತಂದ್ರೆ ಪರಮಾತ್ಮನಲ್ಲಿ ಸದಾಕಾಲ
ನಿಷ್ಠೆ ಇರಬೇಕು. ನಿನ್ನ ಮನಸ್ಸಿಗೆ ಎಲ್ಲ ವಿಧವಾಗಿ ಪರಮಾತ್ಮನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಬೇಕು. ಮತ್ತೆ ನಿರಾಶೀಹಿ ವಿಷ್ಣು ಭಕ್ತಿ ಜ್ಞಾನಾದ್ ಅನ್ಯ ಕಾಮ ರಹಿತ, ವಿಷ್ಣು ಭಕ್ತಿಯನ್ನ ಬಿಟ್ಟು ಬೇರೆ ಕಾಮನೆಯನ್ನು ಇಟ್ಟುಕೊಳ್ಳದ್ದೇ. ವಿಷ್ಣು ಭಕ್ತಿ ಬರಲಿ ನನಗೆ, ಪರಮಾತ್ಮನ ಜ್ಞಾನ ಬರಲಿ ನನಗೆ ಅನ್ನುವ ಕಾಮನೆಯನ್ನು ಬಿಟ್ಟು ಬೇರೆ ಕಾಮನೆಯನ್ನು ಇಟ್ಟುಕೊಳ್ಳದೇನೆ ನಿರ್ಮಮಃ ಕರ್ಮಣ್ಯಹಮೇವ ಸ್ವಾತಂತ್ರ್ಯೇಣ ಕರೋಮಿ ಇತಿ ಸ್ವತಂತ್ರ ಕರ್ತೃತಾಭಿಮಾನ ಹೀನೋ ಭೂತ್ವ ಅಂತ ರಾಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂದ್ರೇನು, ನಾ ಏನು ಕರ್ಮಗಳನ್ನು ಮಾಡ್ತಾ ಇದ್ದೇನೋ ಇದೆಲ್ಲ ನಾನೇ ಸ್ವತಂತ್ರವಾಗಿ ಮಾಡ್ತಾ ಇದ್ದೇನೆ ಅನ್ನುವ ಅಭಿಮಾನವನ್ನು ಬಿಟ್ಟು ಏನು ಮಾಡಬೇಕು, ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅನ್ನುವ ಚಿಂತನೆಯನ್ನು ಮಾಡ್ತಾ ಕರ್ಮಗಳನ್ನ ಮಾಡಬೇಕು. ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಭಗವಾನ್ ಕೃಷ್ಣ ಏವ ಮಯಿ ಸ್ಥಿತ್ವ ಸರ್ವ ಕರ್ಮಾಣಿ ಕರೋತೀತಿ ಜ್ಞಾತ್ವ. ಏನು, ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಇಡುವುದ್ರ ಅರ್ಥ ಏನು, ನಾನು ಏನೇನು ಕರ್ಮಗಳನ್ನು ಆಚರಣೆ ಮಾಡ್ತೇನೋ ಸ್ವಾಮಿ, ಈ ಎಲ್ಲ ಕರ್ಮಗಳನ್ನ ನಾನು ಆಚರಣೆ ಮಾಡಬೇಕಾದ್ರೆ ಇದೇನು ಆಚರಣೆ ಮಾಡ್ತಾ ಇದ್ದೇನೋ ಇದೆಲ್ಲವನ್ನು ನೀನೇ ನನ್ನಲ್ಲಿ ಇದ್ದುಕೊಂಡು ಆಚರಣೆ ಮಾಡಿಸ್ತಿ ಎನ್ನುವ ಜ್ಞಾನದಿಂದ ಕರ್ಮಗಳನ್ನು ಆಚರಣೆಯನ್ನ ಮಾಡಬೇಕು. ತಾನಿಚ ಶ್ರೀಕೃಷ್ಣ ಪೂಜಾರೂಪಾಣಿ ಇತಿ ಮಯಿ ಸಮರ್ಪ್ಯ ವಿಕತಜ್ವರ ತ್ಯಕ್ತ ಶೋಕ ಸನ್ ಯುದ್ಧಸ್ವೇತಿ. ಅಂದ್ರೆ ಈ ರೀತಿಯಾಗಿ ಪರಮಾತ್ಮನೇ ನಮ್ಮಲ್ಲಿ ನಿಂತು ಈ ಎಲ್ಲ ಕರ್ಮಗಳನ್ನ ಆಚರಣೆ ಮಾಡಿಸ್ತಾನೆ ಅನ್ನುವ ಚಿಂತನೆಯನ್ನು ಇಟ್ಟುಕೊಂಡು ನಾವು ಕರ್ಮಗಳನ್ನ ಮಾಡಿ ಆ ಕರ್ಮಗಳನ್ನ ಎಲ್ಲವನ್ನೂ ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡಿದೀವಿ ಅಂತಾದ್ರೆ ಅದರಿಂದ ನಮಗೇನಾಗುತ್ತೆ ಅಂತಂದ್ರೆ, ಈಗ ಅರ್ಜುನ ನಿನಗೆ ಶೋಕ ಹೋಗುತ್ತೆ ಅಂತ ಅರ್ಜುನನಿಗೆ ಹೇಳಿದ್ದಾನೆ ಪರಮಾತ್ಮ. ಅರ್ಜುನನಿಗೆ ಒಂದೇ ಅಲ್ಲ, ನಮಗೂ ಅದು ಸೇರಿದೆ. ಆದ್ರಿಂದ ವಿಗತ ಜ್ವರ, ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಶೋಕಗಳು ಮುಂತಾದವುಗಳೆಲ್ಲವೂ ಕೂಡ ಹೋಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಈ ಅನುಭವ ಇರುತ್ತೆ. ಅನೇಕ ಅನುಷ್ಠಾನಗಳನ್ನ ಪೂಜೆಗಳನ್ನ ಮನೆಯಲ್ಲಿ ಇಟ್ಟುಕೊಂಡವರು ಒಂದು ದಿನ ಪೂಜೆ ಜಪ ಆಗ್ಲಿಲ್ಲ ಅಂತಂದ್ರೆ ಇಡೀ ದಿನ ಕಸಮಿಸಿ ಬರ್ತಾ ಇರುತ್ತೆ. ಅವ್ರಿಗೆ ಸಿಟ್ಟು ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಅಷ್ಟು ಪ್ರೇಮ ಅದ್ರ ಮೇಲೆ. ಏನು ಅನುಷ್ಠಾನವನ್ನು ಮಾಡೋದಾಗ್ಲಿ, ಪರಮಾತ್ಮನಿಗೆ ಪೂಜೆಯನ್ನು ಮಾಡೋದಾಗ್ಲಿ, ಪಾರಾಯಣ ಆಗ್ಲಿ, ಇದೇನಾದ್ರೂ ಕೂಡ ಮನೆಯಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ನೋಡ್ತೇವೆ ಇಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಏನು ಅಂದ್ರೆ ಅವ್ರು ಸಿಟ್ಟು ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಆಗ್ಬೇಕಾದ್ದಾಗಿರಲ್ಲ ಅಂದ್ರೆ ಅಷ್ಟು ಅದರಲ್ಲಿ ಪ್ರೇಮ. ಇಲ್ಲಿ ಇಂಥ ವ್ಯಕ್ತಿಗಳನ್ನ ನಾವು ಮನೇಲಿ ನೋಡ್ತೇವೆ. ಅಂಥವ್ರಿಗೆ ಏನಾಗುತ್ತೆ ಅಂತಂದ್ರೆ ಸಿಟ್ಟು ಯಾಕೆ ಬರುತ್ತೆ ಹೇಳ್ರಿ, ಅನುಷ್ಠಾನ ಆಗಿಲ್ಲ ಅನ್ನೋ ಬೇಜಾರಿಗೆ ಸಿಟ್ಟು ಬರೋದು. ಇಲ್ಲೂ ಅದೇ ಪರಮಾತ್ಮ ಹೇಳ್ತಾ ಇರೋದು. ಏನು, ನೀನ್ ಇದೆಲ್ಲ ಮಾಡ್ಲಿಲ್ಲ ಅಂತಾದ್ರೆ ನಿನಗೆ ಶೋಕ ಅನ್ನೋದು ಬರುತ್ತೆ. ಏನು, ಪರಮಾತ್ಮ ನನ್ನಲ್ಲಿ ನಿಂತು ಉತ್ತಮವಾದ ಕರ್ಮಗಳನ್ನು ಮಾಡಿಸ್ತಾನೆ, ಇದೆಲ್ಲವನ್ನು ನೀನು ಚಿಂತನೆ ಮಾಡಿ ಎಲ್ಲ ಕರ್ಮಗಳನ್ನು ಮಾಡಲಿಲ್ಲ ಅಂತಾದ್ರೆ ನಿನ್ನಲ್ಲಿ ಶೋಕ ಅನ್ನೋದು ಬರುತ್ತೆ. ಅಂದ್ರೆ ಸಿಟ್ಟು ಬರೋದು ದುಃಖ ಅಂತ ಅಲ್ಲ, ಏನೋ ಆಗ್ಲಿಲ್ವಲ್ಲ ಅನ್ನೋದು ಕೂಡ ಒಂದು ದುಃಖವೇ ಅಲ್ಲ, ಅದು ಕೂಡ ಒಂದು ದುಃಖವೇ. ಅದರಂತೆ ಇಟ್ಕೊಂಡು ಪೂರ್ಣ ದೃಷ್ಟಾಂತ ಅಂತ ಹೇಳಿಲ್ಲ, ಆದ್ರೆ ವ್ಯತ್ಯಾಸ ನಮಗೆ ಅನುಭವಕ್ಕೆ ಬರಲಿ ಅನ್ನೋದಕ್ಕೆ ನಾನು ಹೇಳಿದೆ. ಅದರಂತೆ ಯಾರು ಈ ಕರ್ಮಾನುಷ್ಠಾನಗಳನ್ನ ಪರಮಾತ್ಮ ಮಾಡಿಸ್ತಾನೆ ಎನ್ನುವ ಬುದ್ಧಿಯಿಂದ ಮಾಡಲ್ವೋ ಅವನಿಗೆ ದುಃಖವೇ ಆಗ್ತಕ್ಕಂಥದ್ದಾಗುತ್ತೆ. ಯಾರು ಈ ಎಲ್ಲ ಕೆಲಸಗಳನ್ನ ಪರಮಾತ್ಮ ಮಾಡಿಸ್ತಾನೆ ಅಂತ ಇಟ್ಟುಕೊಂಡು ಎಲ್ಲ ಕರ್ಮಾದಿಗಳನ್ನು ಮಾಡಿ ಪರಮಾತ್ಮನಲ್ಲೇ ಅರ್ಪಣೆಯನ್ನು ಮಾಡ್ತಾರೋ ಅವರು ವಿಕತಜ್ವರ, ಏನು ಶೋಕದಿಂದ ಮುಕ್ತರಾಗ್ತಾರೆ. ಆದ್ರಿಂದ ನೀನೇನು ಮಾಡೋ ಅರ್ಜುನ, ನೀನು ಈಗೇನು ದುಃಖ ಪಡ್ತಾ ಇದೆಯಲ್ಲ ಈ ದುಃಖದಿಂದ ಹೊರಗವ, ಯುದ್ಧಸ್ವ, ಏನು ಯುದ್ಧವನ್ನು ಮಾಡು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದನ್ನೇ ಶಾಸ್ತ್ರವು ಹೇಳ್ತದೆ. ಆ ಶಾಸ್ತ್ರ ಉದಾಹರಣೆಯನ್ನ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಕೊಡ್ತಾರೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಥ. ಅದೇ ಅಲ್ವಾ, ನಿನ್ನ ಪ್ರಸಾದದಿಂದ ಈ ಎಲ್ಲ ಕರ್ಮಗಳನ್ನ ನಾನು ಮಾಡಿದ್ದೇನೆ, ಅದನ್ನ ನನ್ನಿಂದ ಏನಪ್ಪ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಅಭಿಪ್ರಾಯ ಏನು, ಎಲ್ಲ ನೀನೇ ಮಾಡಿಸೋದು, ನಾ ಏನ್ ಮಾಡ್ತೇನೆ, ನಾನೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ತಟ್ಟೆ ಮುಂದೆ ಕೂತ್ಕೊಂಡು ಅನ್ನ ಹುಳಿ ಎಲ್ಲ ಬಡಿಸ್ಕೊಂಡ್ಬಿಟ್ಟು ನೀನು ಊಟ ಮಾಡಿಸಿದ್ರೆ ಊಟ ಮಾಡ್ತೀನಿ, ಇಲ್ಲೋದಿಲ್ಲ ಅಂತ ಕೂಡಕ್ಕಾಗುತ್ತಾ? ಹಂಗಲ್ಲ ಅಭಿಪ್ರಾಯ. ಎಲ್ಲ ನೀನೇ ಕೊಟ್ಟದ್ದು ಸ್ವಾಮಿ, ಎಲ್ಲ ನೀನೇ ಕೊಟ್ಟು ಈ ಎಲ್ಲ ಪದಾರ್ಥಗಳನ್ನು ನೀನೇ ಸೃಷ್ಟಿ ಮಾಡಿ ನನ್ನಲ್ಲಿ ನಿಂತು ಈ ಎಲ್ಲ ಪದಾರ್ಥಗಳಿಂದ ಈ ಎಲ್ಲ ಪದಾರ್ಥಗಳಿಂದ ನಾನೇನು ಸಾಧನೆಯನ್ನು ಮಾಡಬೇಕು ಆ ಸಾಧನೆಯನ್ನು ನೀನೇ ಮಾಡಿಸ್ತಿ ಅನ್ನುವ ಒಂದು ಉದ್ದೇಶದಿಂದ ನಾಹಂಕರ್ತ ಹರಿಕರ್ತ. ಯಾಕೆ, ಅವನು ಇದನ್ನೆಲ್ಲ ಸೃಷ್ಟಿ ಮಾಡಿರ್ಲಿಲ್ಲ ಅಂತಂದಿದ್ರೆ ನಾ ಏನ್ ಮಾಡ್ತಿದ್ದೆ, ಈ ಅನುಷ್ಠಾನಗಳನ್ನ ಈ ಕರ್ಮಗಳನ್ನ ನಾನೇನು ಆಚರಣೆ ಮಾಡ್ತಿದ್ದೆ ಅನ್ನುವ ಅರ್ಥದಲ್ಲಿ ಅದು ಇದೆಯೇ ಹೊರತು ಟೋಪಿ ಹಾಕಕ್ಕಿಲ್ಲ. ಈಗೆಲ್ಲರೂ ಹಾಗೆ ತಾನು ಟೋಪಿ ಹಾಕೋದು. ಯಾರಿಗೂ ಈ ಅನುಷ್ಠಾನ, ಎಷ್ಟೋ ಜನ ಹಾಗೆ ಇರ್ತಾರೆ, ಈ ಅನುಷ್ಠಾನಗಳನ್ನೆಲ್ಲ ಮಾಡಬಾರದು ಅಂತ ಅದರಲ್ಲಿ ಆಸಕ್ತಿಯೇ ಇರೋದಿಲ್ಲ. ಆದರೂ ಕೂಡ ಸ್ವಲ್ಪ ಶಾಸ್ತ್ರ ನೋಡಿಬಿಟ್ಟು ಕೆಲವರೆಲ್ಲ ಹಾಗೆ ಹೇಳ್ತಿರ್ತಾರೆ, ನಾಹಂಕರ್ತ ಹರಿಕರ್ತ. ನಿಮ್ಮಲ್ಲೇ ಹೇಳಿಲ್ವಾ, ದೇವ್ರು ಹೆಂಗ್ ಮಾಡಿಸ್ತಾನ ಹಂಗೆ. ಹಾಗಾದ್ರೆ ಅದಕ್ಕೆ ನಾ ಎಷ್ಟೋ ಜನ ಕೇಳಿದ್ದಿದೆ, ಗಾಡಿಯಲ್ಲಿ ಕುತ್ಕೊಂಡ್ಬಿಡು, ಗಾಡಿ ಸ್ಟಾರ್ಟ್ ಮಾಡ್ಬಿಡು, ನಾಹಂಕರ್ತ ಹರಿಕರ್ತ, ಮುಂದೆ ಹೋಗ್ಲಿ ಗಾಡಿ, ನೀನ್ ಯಾಕೆ ತುಳಿತಿ, ನೀ ಯಾಕೆ ಸ್ಟೇರಿಂಗ್ ಅಲ್ಲಾಡಿಸ್ತಿ ಅಂತಾನು ಕೇಳಿದ್ದುಂಟು. ಅದರಂತೆ ಈ ರೀತಿಯಾಗಿ ಟೋಪಿ ಹಾಕಿ ಇಟ್ಕೊಳ್ಬಾರದು. ಎಲ್ಲ ಪರಮಾತ್ಮ ಸೃಷ್ಟಿ ಮಾಡಿ ಕೊಟ್ಟದ್ದನ್ನ ನೀನು ಸೃಷ್ಟಿ ಮಾಡಿ ಕೊಟ್ಟಿದ್ದಿ ಸ್ವಾಮಿ ಅಂತ ಚಿಂತನೆ ಮಾಡಿ ನಿನ್ನ ಅನುಗ್ರಹದಿಂದ ನಾನೆಲ್ಲ ಈ ಅನುಷ್ಠಾನಗಳನ್ನು ಮಾಡ್ತಾ ಇದ್ದೇನೆ ಅಂತ ಅವನ ಅನುಗ್ರಹವನ್ನ ಚಿಂತನೆ ಮಾಡಿ ಏನು ಸಮರ್ಪಣೆ ಮಾಡ್ತೇವೋ ಅದು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ. ಯಾಕೆ, ನೀನು ಕೊಟ್ಟದ್ರಿಂದ ನಾನು ಮಾಡ್ತಾ ಇದ್ದೀನಿ, ಆದ್ರಿಂದ ತತ್ಪೂಜಾ ಕರ್ಮ ಚಾಕಿಲಂ,
ತಥಾಪಿ ಮತ್ಕೃತ ಪೂಜಾ. ಆದರೂ ನಾನೇ ಇದೆಲ್ಲ ಸಂಗ್ರಹ ಮಾಡಿಕೊಂಡು ನಿನ್ನ ಅನುಗ್ರಹದಿಂದ ಏನು ಪೂಜೆ ಮಾಡಿದೇನೋ ಇದೆಲ್ಲವೂ ಕೂಡ ನಿನ್ನ ಪ್ರಸಾದದಿಂದ ಅನ್ನುವ ಬುದ್ಧಿ ಇದ್ರೆ ಆವಾಗ ನಾಹಂಕರ್ತ ಹರಿಕರ್ತ, ಇಲ್ಲಂದ್ರೆ ಟೋಪಿ ಹಾಕೋದೆ. ಅದಕ್ಕೋಸ್ಕರವೇ ಶಾಸ್ತ್ರವನ್ನು ಸರಿಯಾಗಿ ಓದಬೇಕು ಅನ್ನೋದು. ಅದರಂತೆ ಈ ಒಂದು ವಾಕ್ಯ ಇಟ್ಟು ನಾಹಂಕರ್ತ ಹರಿಕರ್ತ ಅಂತ ಇಷ್ಟೇ ಇಟ್ಕೊಂಡ್ರೆ ಆ ವಾಕ್ಯಕ್ಕೆ ಅಷ್ಟೇ ಅರ್ಥ. ನಾನು ಕರ್ತಾನಲ್ಲ ಹರಿಕರ್ತ, ಅವನು ಹೆಂಗ್ ಮಾಡಿಸ್ತಾನೋ ಹಂಗೆ ಅಂತ ಅಷ್ಟೇ ಗೊತ್ತಾಗೋದು. ಮುಂದಿಂದೆಲ್ಲ ಬಿಟ್ಟುಬಿಟ್ರು. ತತ್ಪ್ರಸಾದೇನ ನಾಣ್ಯತಾ ಬಿಟ್ರು, ತಥಾಪಿ ಮತ್ಕೃತ ಪೂಜಾ ಅವೆಲ್ಲ ಬಿಟ್ಟುಬಿಟ್ರು. ಇಷ್ಟು ಮಾತ್ರ ಇಟ್ಕೊತಾರೆ. ಅದರಿಂದ ಅದಕ್ಕೆ ಇದರ್ಥ ಅಲ್ಲ. ಸ್ವಾಮಿ ನೀನು ಕಾರುಣ್ಯ ಮಾಡಿಕೊಟ್ಟಂತಹ ಪದಾರ್ಥಗಳಿಂದ ನಿನ್ನ ಪ್ರಸಾದದಿಂದ ನಾ ಏನು ಮಾಡಿದ್ದೇನೋ ಅದೆಲ್ಲವೂ ಕೂಡ ನಿನಗೆ ಅರ್ಪಿತವಾದ್ರಿಂದ ನಾನೇನು ಮಾಡ್ತೇನೆ ಎಲ್ಲ ನೀನು ಮಾಡಿಸುವವನು ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಹೀಗೆ ಈ ಶಾಸ್ತ್ರ ಉದಾಹರಣೆಯನ್ನು ಕೂಡ ಕೊಡ್ತಕ್ಕಂಥವರಾಗಿ ಈ ಶ್ಲೋಕವನ್ನ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅದರಂತೆ ಆ ಪರಮಾತ್ಮ ಮಾಡಿಸಿದಂತೆ ಎಲ್ಲರೂ ಕೂಡ ಏನು ನಮ್ಮ ನಿತ್ಯ ಕರ್ಮಾನುಷ್ಠಾನ ಇದೆಯೋ ಅವಾಗಲೇ ಹೇಳಿದಂತೆ ಬೆಳಿಗ್ಗೆ ಏನು ಬೇಗ ಹೇಳ್ತೀವೋ ಅವನ ಸ್ಮರಣೆಯನ್ನು ಮಾಡ್ತಾ ಅದೆಲ್ಲವೂ ಕೂಡ ಅವನು ಮಾಡಿಸೋದೆ. ಕೃತಿಕಾಧಾರಣೆಯನ್ನು ಏನು ಮಾಡ್ತೇವೋ ಅದು ಅವನು ಮಾಡಿಸೋದೆ. ನಿರ್ಮಾಲ್ಯ, ತೀರ್ಥ, ನೈವೇದ್ಯ, ಗಂಧ, ಅಕ್ಷತೆ, ಅಂಗಾರ, ಮತ್ತೆ ಒಳ್ಳೆ ಪರಮಾತ್ಮನಿಗೆ ನಿವೇದಿತವಾದಂತಹ ಭೋಜನ, ಅಧ್ಯಯನ, ಅಲ್ಲೂ ಕೂಡ ದೇಹ ಶುದ್ಧಿ ಆಗುತ್ತೆ. ಆಚಾರ್ಯರು ಬರೆದಂತಹ ವಾಕ್ಯಗಳನ್ನು ಅಧ್ಯಯನ ಮಾಡಿದರೆ, ಮಹಾಮಹಾಜ್ಞಾನಿಗಳು ಬರೆದಂತಹ ವಾಕ್ಯಗಳನ್ನ ನೋಡಿದಾಗ ಅಧ್ಯಯನ ಮಾಡಿದಾಗ ಅದು ದೇಹ ಶುದ್ಧಿಯೇ, ಎಲ್ಲ ರೀತಿಯ ಶುದ್ಧಿಯನ್ನು ಅದು ತಂದುಕೊಡುತ್ತೆ. ಇದು ಕೂಡ ಉತ್ತಮವಾದ ಕರ್ಮ, ಪರಮಾತ್ಮ ಮಾಡಿಸೋದೆ. ಅದೆಲ್ಲ ಅಧ್ಯಯನ ಮಾಡ್ತೇವೆ. ಸಾಯಂಕಾಲ ಆದ ಮೇಲೆ ಒಂದಿಷ್ಟು ಪ್ರವಚನ ಶ್ರವಣವೋ ಪ್ರವಚನವನ್ನು ಮಾಡೋದು ಯಾವುದೋ ಒಂದು ಮಾಡ್ತೇವೆ. ಇದರಿಂದಲೂ ಎಲ್ಲ ರೀತಿಯಾದಂತಹ ಶುದ್ಧಿ, ಒಳ್ಳೆ ಉತ್ತಮವಾದ ಕರ್ಮ. ಇದೆಲ್ಲ ಆದ ಮೇಲೆ ರಾತ್ರಿ ಮನೆಗೆ ಹೋಗಿ ಸ್ವಾಮಿ ನಿನಗೆ ಅರ್ಪಿತವಾದ್ದು ಅಂತ ಎರಡು ತಿಂತೀವಿ, ದೇವರ ಸ್ಮರಣೆ ಮಾಡಿ ಮಲ್ಕೊಳ್ತೀವಿ. ಅಂದ್ರೆ ಇಡೀ ದಿನ ನಮ್ಮ ಹಿರಿಯರು ಹೇಗೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇದೇ ರೀತಿ ಆಗಬೇಕು ಅಂತ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಕರ್ಮಗಳು ಕೂಡ ಪರಮಾತ್ಮನಿಂದ ಆಗ್ತಾ ಇದೆ ಅನ್ನುವ ಚಿಂತನೆಯಿಂದ ನಾವು ಅಲ್ಲಿ ಪ್ರತಿಕ್ಷಣ ಮಾಡ್ತಾ ಈ ಎಲ್ಲ ಕರ್ಮಗಳನ್ನು ಮಾಡ್ತಾ ಸ್ವಾಮಿ ನೀ ಮಾಡಿಸ್ತಾ ಇದ್ದಿ ಅಂತ ನಾವು ಮಾಡಿದಲ್ಲಿ ಅವಾಗ ನಮಗೆ ಏನಾಗುತ್ತೆ, ಬಂಧನ ನಮಗೆ ಬಿಡ್ತಕ್ಕಂಥದ್ದಾಗುತ್ತೆ. ಕೃಷ್ಣ ಪರಮಾತ್ಮ ಹೇಳಿದಂತೆ ಎಲ್ಲವೂ ಕೂಡ ವಿಷ್ಣು ಪೂಜಾರೂಪವಾಗಿದೆ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತ ಮಾಡಿಸಿಕೊಳ್ಳ ಪಾಂಡುರಂಗ ಅಂತ ಏನು ದಾಸರು ಹೇಳಿದ್ದಾರೋ ಈ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದನ್ನೇ ಹೇಳಿದ್ದಾರೆ. ಆದರೆ ಅದರಂತೆ ಪರಮಾತ್ಮನ ಚಿಂತನೆಯಿಂದ ನಾವು ಮಾಡುವ ಕೆಲಸವನ್ನೆಲ್ಲ ಮಾಡಿದ್ವಿ ಅಂತಾದ್ರೆ ಎಲ್ಲವೂ ಕೂಡ ಯಜ್ಞಮಯವಾಗುತ್ತೆ, ಕೃಷ್ಣ ಪರಮಾತ್ಮನ ಪೂಜೆಯೇ ಆಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಶ್ರೀರಾಮಚಂದ್ರ ದೇವರಲ್ಲಿ ನನ್ನ ಎರಡು ಮಾತುಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.